ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ನವ್ಯ. ವೀಕ್ಷಕರೇ, ಮಿರಾಕಲ್ ಟಚ್ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಓವರೀಸ್ಲಿ ಯಾವ ರೀತಿಯಾದಂತಹ ಸಮಸ್ಯೆ ಉಂಟಾಗುತ್ತೆ, ಓವರೀಸ್ ಇಂದ ಯಾವೆಲ್ಲ ಪರಿಣಾಮಗಳು ಹೆಣ್ಣು ಮಕ್ಕಳ ಮೇಲೆ ಬೀರುತ್ತೆ, ಮತ್ತೆ ಅದಕ್ಕೆ ಸೊಲ್ಯೂಷನ್ ಇದ್ರೆ ಯಾವ ರೀತಿಯಾದಂತಹ ಸೊಲ್ಯೂಷನ್ಸ್ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಇವತ್ತು ನಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡೋಕೆ ಡಾಕ್ಟರ್ ಕೂಡ ನಮ್ಮ ಜೊತೆ ಇದ್ದಾರೆ. ಹೌದು, ಎಸ್, ಮಿರಾಕಲ್ IVF ಹಾಸ್ಪಿಟಲ್ನ IVF ಸ್ಪೆಷಲಿಸ್ಟ್ ಆಗಿರುವಂತಹ ರೇಖಾ ರಾಜೇಂದ್ರ ಕುಮಾರ್ ಅವರಿದ್ದಾರೆ. ಮ್ಯಾಮ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ನಮಸ್ತೆ. ಎಸ್ ಮ್ಯಾಮ್, ಯೂಶುವಲಾಗಿ ಪ್ರತಿದಿನ ನಾವು ಮಾತನಾಡ್ತಾ ಇದ್ವಿ ಯಾವ ರೀತಿ ಬಂಜತನ ಕಾರಣ ಆಗುತ್ತೆ ಹೆಣ್ಮಕ್ಳ ಲೈಫಲ್ಲಿ ಅನ್ನೋದ್ರ ಬಗ್ಗೆ. ಬಟ್ ಇವತ್ತು ನಾವು ಓವರೀಸಲ್ಲಿ ಯಾವ ರೀತಿ ಸಮಸ್ಯೆ ಉಂಟಾಗುತ್ತೆ, ಓವರೀಸ್ ಇಂದ ಆಗುವಂಥ ಸಮಸ್ಯೆಗೂ ಬಂಜತನಕ್ಕೆ ಇರುವಂತಹ ಸಮಸ್ಯೆಗೆ ಏನಾದರೂ ಉಂಟಾಗುತ್ತಾ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಫಸ್ಟ್ಲಿ ಓವರೀಸ್ ಅಂದರೆ ಬಂಜತನದ ಓವರೀಸ್ ಅಂದರೆ ಅಂಡಾಶಯದಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳೋದಾದರೆ ಮಹಿಳೆಯರಿಗೆ. ಫಸ್ಟ್ ಆಫ್ ಆಲ್, ಓವರೀಸ್ ಅಂದರೆ ಅಂಡಾಶಯ ಅಂತ ಅರ್ಥ. ಈಗ ನಾನು ಈ ಮಾಡೆಲ್ ನಿಮಗೆ ತೋರಿಸ್ತಲೇ ಬಂದಿದ್ದೀನಿ. ಯಾತಕ್ಕೆ ಇದನ್ನು ತೋರಿಸ್ತೀನಿ ಅಂತಂದರೆ ನಿಮಗೆ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ಇದನ್ನು ತೋರಿಸ್ತೀನಿ. ಇದು ನೋಡಿ, ಈ ಯೂಟ್ರಸ್ ಅಂತ ಏನು ಹೇಳ್ತೀವಲ್ಲ, ಮೇಯ್ನಾಗಿ ಅದರ ಪಕ್ಕದಲ್ಲಿ ಒಂಥರ ಬೂದು ಬಣ್ಣದ ಅಥವಾ ಕಪ್ಪು ಬಣ್ಣದ ಒಂದು ನಿಮಗೆ ಆರ್ಗನ್ ಕಾಣುತ್ತೆ ನೋಡಿ, ಇಲ್ಲೊಂದು. ಸೊ ಈ ಚಿಕ್ಕದು ಇದು ಒಂದು ಬಾದಾಮಿ ಗಾತ್ರಕ್ಕಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ಅಂದರೆ ಒಂದು 2-3 ಸೆಂಟಿಮೀಟ್ರಷ್ಟು ಗಾತ್ರ ಇರುತ್ತೆ. ಇದನ್ನು ನಾವು ಅಂಡಾಶಯ ಅಂತೀವಿ. ಹೆಣ್ಣು ಮಕ್ಕಳಲ್ಲಿ ಗರ್ಭಿಣಿ ಆಗೋದಕ್ಕೆ ಗರ್ಭಕೋಶ ಎಷ್ಟು ಮುಖ್ಯನೋ ಅದಕ್ಕಿಂತನೂ ಮುಖ್ಯ ಈ ಓವರಿ ಅಂತ ಹೇಳ್ಬೋದು. ಯಾಕಂದರೆ ಈ ಯೂಟ್ರಸ್ ಒಳಗಡೆ ಗರ್ಭಿಣಿ ಆದಮೇಲೆ ಪ್ರೆಗ್ನೆನ್ಸಿ ಬಂದು ಕೂತ್ಕೊಳ್ಳುತ್ತೆ. ಬಟ್ ಅದಕ್ಕೂ ಮುಂಚೆ ಪ್ರೆಗ್ನೆನ್ಸಿನೇ ಆಗೋದಕ್ಕೆ ನಮಗೆ ಈ ಓವರೀಸ್ ಬೇಕು. ಅಂದರೆ ಈ ಓವರೀಸಲ್ಲಿ ಅರ್ಥಾತ್ ಈ ಅಂಡಾಶಯದಲ್ಲಿ ಪ್ರತಿ ತಿಂಗಳು ಎಲ್ಲ ನಾರ್ಮಲ್ ಇದ್ದ ಹೆಣ್ಣು ಮಕ್ಕಳಿಗೆ ಫಿಸಿಯೋಲಾಜಿಕಲ್ ಅಂತೀವಿ, ಅಂದರೆ ಎಲ್ಲವೂ ಪರ್ಫೆಕ್ಟಾಗಿ ನಾರ್ಮಲ್ ಇದೆ ಅಂತ ತಿಳ್ಕೊಳ್ಳಿ. ಆಕೆಗೆ ಎವ್ರಿ ಮಂತ್ ಈ ಅಂಡಾಶಯದಿಂದ ಒಂದು ಮೊಟ್ಟೆ ರಿಲೀಸ್ ಆಗುತ್ತೆ. ಒಂದು ಸರ್ತಿ ಅಂದರೆ ಒಂದು ತಿಂಗಳು ಬಲಗಡೆಯಿಂದ ರಿಲೀಸ್ ಆದರೆ ಇನ್ನೊಂದು ಸರ್ತಿ ಎಡಗಡೆಯಿಂದ ರಿಲೀಸ್ ಆಗುತ್ತೆ. ಹೀಗೆ ಆಲ್ಟರ್ನೇಟ್ ಆಗಿ ಪ್ರತಿ ತಿಂಗಳು ಆಕೆಗೆ ಪೀರಿಯಡ್ ಆಗಿ ಅರೌಂಡ್ 14 ದಿವಸದ ನಂತರ, ಒಂದು 12-16 ದಿವಸದ ಒಳಗಡೆ ಅಂತ ಇಟ್ಕೊಳ್ಳಿ, ಸುಮಾರಾಗಿ 14 ದಿವಸಕ್ಕೆ ಈ ಅಂಡಾಶಯದಿಂದ ಮೊಟ್ಟೆ ರಿಲೀಸ್ ಆಗೋದಕ್ಕೆ ನಾವು ಓವ್ಯುಲೇಷನ್ ಅಂತೀವಿ. ಸೊ ಈ ಓವ್ಯುಲೇಷನ್ ಅಂದರೆ ಎಗ್ ರಿಲೀಸ್ ಆಗೋದು ಈ ಅಂಡಾಶಯದಿಂದ ಆಗಿರೋದ್ರಿಂದ ಈ ಅಂಡಾಶಯಕ್ಕೂ ಗರ್ಭಿಣಿ ಆಗೋದಕ್ಕೂ ಅಂಡಾಶಯದಲ್ಲಾಗುವ ಪ್ರಾಬ್ಲಮ್ಸಿಂದ ಗರ್ಭಿಣಿ ಆಗದೇ ಇರೋದಕ್ಕೂ ಅರ್ಥಾತ್ ಬಂಜೆತನಕ್ಕೂ ಬಹಳಷ್ಟು ನಿಕಟ ಸಂಬಂಧ ಇದೆ. ಸೊ ಹಾಗಾಗಿ ಈ ಹೆಣ್ಣು ಮಕ್ಕಳಲ್ಲಿ ಈ ಓವರೀಸ್ ಅಥವಾ ಅಂಡಾಶಯದ ಆರೋಗ್ಯ ಬಹಳ ಬಹಳ ಪ್ರಮುಖ ಸ್ಥಾನವನ್ನು ಪಡೆಯುತ್ತೆ. ಎಸ್ ವೀಕ್ಷಕರೇ, ನೀವು ಕಾರ್ಯಕ್ರಮ ನೋಡ್ತಾ ಇದ್ರೆ, ನೀವು ಡಾಕ್ಟರ್ ಜೊತೆ ಮಾತನಾಡಬೇಕು ಅಂತ ಇದ್ರೆ, ಅಕಸ್ಮಾತ್ ನಿಮ್ಮಲ್ಲಿ ಯಾವುದಾದ್ರೂ ಪ್ರೆಗ್ನೆನ್ಸಿ ಸಮಸ್ಯೆಗಳು ಕಾಣ್ತಾ ಇದ್ರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕರೆಯನ್ನು ಮಾಡಬಹುದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಲ್ಯಾಂಡ್ಲೈನ್ ನಂಬರ್ಗೆ ಕರೆಯನ್ನು ಮಾಡಿದ್ರೆ ನೀವು ನಮ್ಮ ಕಾರ್ಯಕ್ರಮದ ಮೂಲಕ ಡಾಕ್ಟರ್ ಜೊತೆ ಮಾತನಾಡಬಹುದು. ಅಥವಾ ನೀವು ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಮೊಬೈಲ್ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿದ್ರೆ ನೀವು ಡಾಕ್ಟರನ್ನು ನೇರವಾಗಿ ಭೇಟಿಯಾಗುವಂತಹ ಅವಕಾಶ ಕೂಡ ಇರುತ್ತೆ. ಇನ್ನು ಮ್ಯಾಮ್, ನಾವು ಓವರೀಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ಓವರೀಸಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಸಮಸ್ಯೆ ಏನಿರುತ್ತೆ ಮ್ಯಾಮ್ ಯೂಶುವಲ್ ಆಗಿ ಹೆಣ್ಮಕ್ಳಿಗೆ ಅಂತ ಹೇಳೋದಾದ್ರೆ? ಓವರೀಸ್ ನಾನು ಮುಖ್ಯ ಅಂತ ಹೇಳಿದೆ ನೋಡಿ. ಸೊ ಅಂದರೆ ಅದರಲ್ಲಿ ಕಾಯಿಲೆ ಆದರೆ, ತೊಂದರೆ ಆದರೆ, ಅದು ಅಸ್ವಸ್ಥವಾದರೆ ಪ್ರೆಗ್ನೆನ್ಸಿ ಆಗೋದು ಕಷ್ಟ ಆಗುತ್ತೆ, ಬಂಜೆತನಕ್ಕೆ ಕಾರಣ ಆಗುತ್ತೆ. ಇವೆಲ್ಲ ಯಾವ್ಯಾವ ಕಾರಣ ಇದೆ? ಒಂದು, ಈ ಓವರೀಸು ಚಿಕ್ಕದಾಗಿ, ಅಂದರೆ ಆಕೆ ಹುಟ್ಟುವಾಗಲೇ ಓವರೀಸ್ ತುಂಬ ಚಿಕ್ಕದಾಗಿರೋದು, ಅಂದರೆ ಅದರ ಸಂಪೂರ್ಣ ಬೆಳವಣಿಗೆ ಆಗದೇ ಇರೋದು. ನಾನು ಹೇಳಿದೆ ನೋಡಿ, ಅಡಲ್ಟ್ ಓವರಿ ಅಂದರೆ ಆಕೆ ಒಂದು ಮಹಿಳೆಯ ವಯಸ್ಸಿಗೆ ಬಂದಾಗ ಆ ಓವರಿಯ ಸೈಜು ಒಂದು ಬಾದಾಮಿಗಿಂತ ದಪ್ಪ 2-3 ಸೆಂಟಿಮೀಟರ್ ಇರುತ್ತೆ ಅಂತ. ಈ ಹೈಪೋಪ್ಲಾಸ್ಟಿಕ್ ಓವರೀಸ್ ಅಂದರೆ ಬೆಳವಣಿಗೆಯಲ್ಲಿ ಕುಂಠಿತವಾದ ಓವರಿಗಳು ತುಂಬ ಚಿಕ್ಕದಿರ್ತವೆ. ಕಡಲೆ ಬೀಜ ಗಾತ್ರನೋ 1-2 ಸೆಂಟಿಮೀಟ್ರ್ ಗಾತ್ರನೋ ಅದರೊಳಗಡೆ ಇರ್ತವೆ. ಸೊ ಅದರಲ್ಲಿ ಈ ಅಂಡಾಶಯದಲ್ಲಿ ಈ ಫಾಲಿಕಲ್ ಒಳಗಡೆ ಈ ಮೊಟ್ಟೆ, ಸೊ ಈ ಥರ ಪ್ರೊಡ್ಯೂಸ್ ಆಗಲ್ಲ, ಯಾಕಂದರೆ ಓವರಿ ಬೆಳವಣಿಗೆನೇ ಇರಲ್ಲ. ಇದು ಒಂದನೇದು. ಎರಡನೇದು, ಈ ಓವರಿನಲ್ಲಿ ಸಿಸ್ಟ್ ಅಂತ ಫಾರ್ಮ್ ಆಗುತ್ತೆ.
ಸಿಸ್ಟ್ ಬಗ್ಗೆ ಡೀಟೇಲ್ಸ್ ಆಮೇಲೆ ಹೇಳ್ತೀನಿ. ಬಟ್ ಸಿಸ್ಟ್ ಫಾರ್ಮ್ ಆಗುತ್ತೆ. ಈ ಸಿಸ್ಟ್ 1 ಓವರಿನಲ್ಲೂ ಆಗ್ಬೋದು, 2 ಓವರಿನಲ್ಲೂ ಫಾರ್ಮ್ ಆಗ್ಬೋದು. ಆ್ಯಂಡ್ ಸಿಸ್ಟ್ ತುಂಬ ದೊಡ್ಡದಾಯಿತು, ದಪ್ಪ ಆಯಿತು ಅಂದರೆ ಓವರಿಯ ಸುತ್ತಮುತ್ತಲಿನ ಆ ಫಂಕ್ಷನ್, ಆ ಕ್ರಿಯೆಯನ್ನು ಇದು ಸ್ಥಗಿತಗೊಳಿಸ್ತದೆ. ಯಾಕಂದರೆ ಆ ಓವರಿಯ ಟಿಶ್ಯೂವನ್ನು ಇದು ಒತ್ತುತ್ತದೆ, ಜೊತೆಗೆ ಅದನ್ನು ನಾಶ ಮಾಡುತ್ತೆ. ಸೊ ಈ ಓವರಿ ಸಿಸ್ಟ್ ಅನ್ನೋದು 2ನೇ ಪ್ರಾಬ್ಲಮ್. 3ನೇದು ಪಾಲಿಸಿಸ್ಟಿಕ್ ಓವರಿ ಅಂತೀವಿ. ಪಾಲಿಸಿಸ್ಟಿಕ್ ಓವರಿ ಅಥವಾ PCOD ಬಗ್ಗೆ ನಾನು ಕಳೆದ ಯಾವುದೋ ಒಂದು ಸಂಚಿಕೆಯಲ್ಲಿ ಮಾತಾಡಿದ್ದೆ. ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಂದರೆ ಅದರಲ್ಲಿ ಪಾಲಿ ಅಂದರೆ ಮಲ್ಟಿಪಲ್, ತುಂಬ ಸಿಸ್ಟ್ ಫಾರ್ಮ್ ಆಗುತ್ತೆ ಓವರಿನಲ್ಲಿ, ಚಿಕ್ಕ ಸುಮಾರು ಸಿಸ್ಟ್ ಫಾರ್ಮ್ ಆಗುತ್ತೆ. ಇದು 3ನೇ ಅಂಥದ್ದು. 4ನೇದು ಬೇರೆ ತೊಂದರೆ ಕೊಡುವಂಥ ಅಂದರೆ ಓವರಿಯಲ್ಲಿ ಬರುವಂಥ ಗ್ರೋತು, ಅಂದರೆ ಡರ್ಮಾಯ್ಡ್ ಅಂತ ಬರ್ಬೋದು, ಅಥವಾ ಓವರಿನಲ್ಲಿ ಎಂಡೋಮೆಟ್ರಿಯೋಮಾ ಅಂತ ಬರ್ಬೋದು. ಇದು 4ನೇದು, ಓವರಿ ಒಳಗಡೆ ಬರುವಂತಹ ಗೆಡ್ಡೆಗಳು ಅಥವಾ ಗ್ರೋತುಗಳು. ಇನ್ನು 5ನೇದು ಓವರಿಯ ಕ್ಯಾನ್ಸರು. ಇದು ಆರೋಗ್ಯಕ್ಕೆ ತೊಂದರೆ ಒಂದು, ಆಕೆಯ ಲೈಫಿಗೆ ಒಂದು ಸವಾಲು, ಅದಲ್ಲದೆ ಬಂಜೆತನಕ್ಕೆ ಕೂಡ ಕಾರಣ ಆಗುತ್ತೆ. ಹೇಗೆ ಅನ್ನೋದನ್ನು ಆಮೇಲೆ ವಿವರವಾಗಿ ಹೇಳೋಣ. ಇನ್ನು 6ನೇದು ಎಲ್ಲಕ್ಕಿಂತ ಮುಖ್ಯವಾದದ್ದು, ಖಂಡಿತ ನಿರ್ಲಕ್ಷ್ಯ ಮಾಡೋಕ್ಕೆ ಆಗದೇ ಇರುವಂಥದ್ದು ಪ್ರಿಮೆಚೂರ್ ಒವೇರಿಯನ್ ಫೇಲ್ಯೂರ್ ಅಂತ ಹೇಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ಈ ಪ್ರಿಮೆಚೂರ್ ಒವೇರಿಯನ್ ಫೇಲ್ಯೂರ್ ಅನ್ನೋದು ಬಹಳ ಕಾಮನ್ ಆಗಿದೆ. ಸೊ ಇದನ್ನು ನಾವು ನಿರ್ಲಕ್ಷ್ಯ ಮಾಡೋ ಹಾಗೇ ಇಲ್ಲ. ಇದರ ಬಗ್ಗೆ ಮತ್ತಷ್ಟು ವಿವರ ಸ್ವಲ್ಪ ಆಮೇಲೆ ಕೊಡೋಣ. ಸೊ ಈ 6 ಮುಖ್ಯವಾದ ಕಾರಣಗಳು ಓವರಿನಲ್ಲಿ ಪ್ರಾಬ್ಲಮ್ ಆದಾಗ, ಓವರಿನಲ್ಲಿ ಈ ಥರ ಕಾಯಿಲೆಗಳಾದಾಗ ಬಂಜೆತನಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಸಾಕಷ್ಟು ವಿಚಾರಗಳನ್ನ ನೀವು ಹೇಳಿದ್ರಿ. ಈ ಎಲ್ಲ ವಿಚಾರಗಳು 6 ಈ ಒಂದು ತೊಂದರೆಗಳಾಗುತ್ತೆ ಅಂತ 6 ಉದಾಹರಣೆ ಕೂಡ ಕೊಟ್ರಿ ನೀವು. ಈ ಒಂದು ಕೂಡ ಯಾವುದಾದ್ರೂ ಏಜ್ಗೆ ಆಗುತ್ತಾ ಅಥವಾ ಇಂತಿಂತ ಏಜ್ ಅಂತಲೇ ಇರುತ್ತಾ? ಇಲ್ಲ, ಪ್ರತಿಯೊಂದು ಅದಕ್ಕೆ ಸಂಬಂಧಪಟ್ಟ ಏಜಲ್ಲೇ ಆಗುತ್ತೆ. ಈಗ ನೋಡಿ, ಫಸ್ಟೇ ಹೇಳಿದೆ ಹೈಪೋಪ್ಲಾಸ್ಟಿಕ್ ಓವರೀಸ್ ಅಂದರೆ ಅದು ಬೆಳವಣಿಗೆ, ಆಕೆ ಹುಟ್ಟುವಾಗಲೇ ಬರುವಂಥ ಪ್ರಾಬ್ಲಮ್ಮು. ಸೊ ಅಂದರೆ ಅದು ಆಕೆಯೊಡನೆ ಬರುತ್ತೆ. ಅದು ಏಜ್ ತುಂಬ ಚಿಕ್ಕ ಮಗುನಲ್ಲೂ ಕೂಡ ಓವರಿ ತುಂಬ ಚಿಕ್ಕದಾಗಿರುತ್ತೆ. ಬಟ್ ನಮಗೊಂದು ಏಜ್ ಮೇಲೆ ನಾವು ಅದನ್ನು ಪತ್ತೆ ಹಚ್ತೀವಿ. ಹುಟ್ಟಿದ ಮಗುನಲ್ಲಿ ಯಾರು ಅಥವಾ 5 ವರ್ಷದ ಬಾಲಿಕೆಯಲ್ಲಿ ಹೋಗಿ ಯಾರು ಓವರಿನ ಚೆಕ್ ಮಾಡ್ತಾ ಕೂತ್ಕೊಳ್ಳಲ್ಲ, ಆಗ ಹೇಗಿದ್ರೂ ಚಿಕ್ಕದೇ ಇರುತ್ತೆ. ಸೊ ಹಾಗಾಗಿ ಅದು ತುಂಬ ಚಿಕ್ಕ ಏಜ್ನಲ್ಲಿ ಬರುತ್ತೆ. ಇನ್ನು ಓವರಿಯಲ್ಲಿ ಸಿಸ್ಟ್ ಅನ್ನೋದು ಆಕೆ ಪೀರಿಯಡ್ಸ್ ಸ್ಟಾರ್ಟ್ ಆದ ಮೇಲೆ, ಅಂದರೆ ಆಕೆ ದೊಡ್ಡವಳಾದ ಮೇಲೆ ಯಾವ ಏಜಲ್ಲಿ ಕೂಡ ಬರ್ಬೋದು. ಅಂದರೆ 14 ವರ್ಷದ ಹುಡುಗಿಗೂ ಬರ್ಬೋದು, 18 ಬರ್ಬೋದು, 40 ವರ್ಷದ ಮಹಿಳೆಯಲ್ಲೂ ಬರ್ಬೋದು. ಪೀರಿಯಡ್ಸ್ ನಿಂತವರಲ್ಲಿ ಕೂಡ ಬರ್ಬೋದು. ಓವೇರಿಯನ್ ಸಿಸ್ಟ್ ಅನ್ನೋದು ಒಂದು ಇಂಥ ಏಜಲ್ಲಿ ಅಂತ ಬರಲ್ಲ, ಸಾಧಾರಣ 14 ವರ್ಷದ ಮೇಲೆ ಸ್ಟಾರ್ಟ್ ಆದಮೇಲೆ ಯಾವ ಏಜಲ್ಲಿ ಕೂಡ ಬರ್ಬೋದು. ಇನ್ನು ಈ ಡರ್ಮಾಯ್ಡ್ ಆಗಲೇ ಹೇಳಿದೆ, ಓವೇರಿಯನ್ ಎಂಡೋಮೆಟ್ರಿಯೋಮಾ, ಈ ಥರದವೆಲ್ಲ ಒಂದು ಪರ್ಟಿಕ್ಯುಲರ್ ಏಜಲ್ಲಿ ಬರುತ್ತೆ. ಅರ್ಥಾತ್ ತುಂಬ ಚಿಕ್ಕ ಮಕ್ಕಳಲ್ಲಿ ಬರಲ್ಲ, 14-15 ವರ್ಷದ ಮಕ್ಕಳಲ್ಲಿ ಅಪರೂಪ. ಎಟ್ ದ ಸೇಮ್ ಟೈಮ್ ಮೆನೋಪಾಸ್ ರೀಚ್ ಆದವರು, 50 ವರ್ಷ ದಾಟಿದ ಮಹಿಳೆಯರಲ್ಲಿ ಇದು ಕಡಿಮೆ ಆಗಿ ಕಾಣಿಸುತ್ತೆ. ಅಷ್ಟೊಂದು ಈ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತೀವಿ, ಅಂದರೆ ಪ್ರೆಗ್ನೆನ್ಸಿ ಆಗಬಲ್ಲ ಮಹಿಳೆಯ ವಯಸ್ಸಿನಲ್ಲಿ ಇವು ಕಾಣುತ್ತವೆ. ಮೆನೋಪಾಸ್ ಏಜ್ನಲ್ಲಿ ಇವು ಕಾಣೋದಿಲ್ಲ. ಇನ್ನು ಪ್ರಿಮೆಚೂರ್ ಒವೇರಿಯನ್ ಫೇಲ್ಯೂರ್ ಅಂದರೆ ಅದು ಬೇಗ ಆಕೆಯ ಓವರಿ ಏಜ್ ಆಗಿಬಿಡೋದು, ಓವರಿಗೆ ವಯಸ್ಸಾಗ್ಬಿಡೋದು. ಅಂದರೆ ಯೂಶ್ವಲಿ 40ರ ಮೇಲೆ ಓವರಿಗೆ ವಯಸ್ಸಾಗಿದೆ ಅಂತೀವಿ. ಇದು ವಯಸ್ಸಾಗಿದೆ ಅಂದರೆ ನಾವು ಮೆನೋಪಾಸ್ ಬಗ್ಗೆ ಮಾತನಾಡ್ತಾ ಇಲ್ಲ, ನಾವು ಬಂಜೆತನದ ಸಲುವಾಗಿ ಆಕೆಯ ಓವರಿ ಪ್ರೆಗ್ನೆನ್ಸಿ ಆಗೋದಕ್ಕೆ ಎವ್ರಿ ಮಂತ್ ಮೊಟ್ಟೆಯನ್ನು ರಿಲೀಸ್ ಮಾಡೋ ಸಲುವಾಗಿ ನಾವು ಹೇಳ್ತಾ ಇದ್ದೀವಿ. ಸೊ ಹಾಗೆ ಪ್ರಿಮೆಚೂರ್ ಒವೇರಿಯನ್ ಫೇಲ್ಯೂರ್ ಅನ್ನೋದು 40 ಏಜಿಗಿಂತ ಮುಂಚೆ 35 ವರ್ಷದ ಮಹಿಳೆಯಲ್ಲೇ ಕಾಣುವಂಥದ್ದು. ಸೊ ಹಾಗೆ ಪ್ರತಿಯೊಂದು ಬೇರೆ ಬೇರೆ ಏಜಲ್ಲಿ ಕಾಣುತ್ತೆ. ಈ PCOD ಅಂತ ಹೇಳ್ತೀವಲ್ಲ, ಇದು ಯೂಶ್ವಲಿ ಪೀರಿಯಡ್ಸ್ ಸ್ಟಾರ್ಟ್ ಆದ ತಕ್ಷಣ ನಾವು ಅದನ್ನು PCOD ಅಂತ ನಾವು ಡಯಾಗ್ನೋಸ್ ಮಾಡೋದಿಲ್ಲ. ಯಾಕಂದರೆ ಪೀರಿಯಡ್ಸ್ ಸ್ಟಾರ್ಟ್ ಆದ ತಕ್ಷಣ ಪೀರಿಯಡ್ಸ್ ಹೇಗಿದ್ರು ನೆಕ್ಸ್ಟ್ 4 ಇಯರ್ಸ್, ಅಂದರೆ ಈಗ 14 ವರ್ಷಕ್ಕೆ ಆ ಹುಡುಗಿ ಒಂದು ಪ್ಯೂಬರ್ಟಿ, ಅರ್ಥಾತ್ ಅವಳು ಪೀರಿಯಡ್ಸ್ ಆಗೋದಕ್ಕೆ ಶುರುವಾಗುತ್ತೆ ಆಕೆ ಜೀವನದಲ್ಲಿ.
ಆದರೆ 14ರಿಂದ 17 ತನಕ ಆಕೆಯ ಪೀರಿಯಡ್ಸ್ ಇರೆಗ್ಯುಲರೇ ಇರುತ್ತೆ. ಸಾಮಾನ್ಯವಾಗಿ ಎಲ್ಲ ಪರ್ಫೆಕ್ಟ್ ಆಗಿ ನಾರ್ಮಲ್ ಇದ್ದರೂ ಕೂಡ ಆಕೆಯ ಪೀರಿಯಡ್ಸ್ ಇರೆಗ್ಯುಲರೇ ಇರುತ್ತೆ. ಯಾಕಂದರೆ ಆ ಬಾಡಿ ಒಂದು ಸೆಟ್ ಆಗಬೇಕು, ಆ ಹಾರ್ಮೋನ್ಸ್ಗಳು ಒಂದು ಕರೆಕ್ಟಾಗಿ ಸೆಟ್ ಆಗಬೇಕು ಬಾಡಿನಲ್ಲಿ. ಹೈಪೋಥಾಲಮೋ ಪಿಟ್ಯೂಟರಿ ಓವೇರಿಯನ್ ಆಕ್ಸಿಸ್ ಅಂತ ಹೇಳ್ತೀವಿ. ಅಂದರೆ ಬ್ರೈನಿಂದ ಓವರಿ ತನಕ ಒಂದು ಹಾರ್ಮೋನದು ಚಾನಲ್ ಇರುತ್ತೆ, ಅದಕ್ಕೂ ಒಂದು ಸ್ವಲ್ಪ ಸೆಟ್ ಆಗೋದಕ್ಕೆ ಅವಕಾಶ ಈ 2-3 ವರ್ಷ ಬೇಕಾಗುತ್ತೆ. ಈ ಪೀರಿಯಡ್ಸ್ ನಿಂತ್ಕೊಳ್ಳೋ ಸಮಯದಲ್ಲಿ ಮೆನೋಪಾಸಲ್ಲಿ ಕೂಡ ಹೇಗೆ ಪೀರಿಯಡ್ಸ್ ಇರೆಗ್ಯುಲರ್ ಆಗುತ್ತೋ ಆವಾಗ ಕೂಡ ಆ ರಿಪ್ರೊಡಕ್ಟಿವ್ ಲೈಫ್ ಅಥವಾ ಆ ಪೀರಿಯಡ್ಸ್ ಆಗುವಂತಹ ಆಕೆಯ ಜೀವನ ಮುಗಿದು ಹೋಗುತ್ತೆ ಮೆನೋಪಾಸ್ನಲ್ಲಿ. ಆಗ ಕೂಡ ಮತ್ತೆ ಅದು ರೀಸೆಟ್ ಆಗೋದಕ್ಕೆ ಹೇಗೆ ಟೈಮ್ ತಗೊಳ್ಳುತ್ತೋ ಹಾಗೆ ಬಿಗಿನಿಂಗ್ನಲ್ಲಿ ಕೂಡ ಒಂದು 2-3 ವರ್ಷ ಬಾಡಿ ಸೆಟ್ ಆಗೋದಕ್ಕೆ ಈ ಹಾರ್ಮೋನದು ಸ್ವಲ್ಪ ಲೆವೆಲ್ಗಳು ಸರಿ ಹೋಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳೋದ್ರಿಂದ ಪೀರಿಯಡ್ಸ್ ಇರೆಗ್ಯುಲರ್ ಇರುತ್ತೆ. ಸೊ ನಾವು PCOD ಅನ್ನೋದನ್ನು ನಾವು ಯೂಶ್ವಲಿ ಆಕೆ 17-18 ವರ್ಷ ದಾಟಿದ ಮೇಲೆ ಆಗಲೂ ಪೀರಿಯಡ್ಸ್ ಇರೆಗ್ಯುಲರ್ ಇದ್ದರೆ PCOD ಅಂತ ನಾವು ಡಯಾಗ್ನೋಸ್ ಮಾಡ್ತೀವಿ. ಸೊ ಹಾಗೆ ಈಗ ನಾನು ಹೇಳಿದ ವಿವಿಧ ಕಾರಣಗಳು ಸಾಮಾನ್ಯವಾಗಿ ಆಯಾ ಏಜಿಗೆ ತಕ್ಕಂತೆ ಬರ್ತವೆ. ಒಬ್ಬೊಬ್ಬರಲ್ಲಿ ಅಪರೂಪವಾಗಿ ಬೇರೆ ಬೇರೆ ಏಜಲ್ಲಿನೂ ಬರ್ಬೋದು. ಈಗ ಡರ್ಮಾಯ್ಡ್ ಸಿಸ್ಟು 45 ವರ್ಷದ ಹೆಂಗಸಿಗೂ ಬರ್ಬೋದು, ಅಥವಾ PCOD ಅನ್ನೋದು ಪೀರಿಯಡ್ಸ್ ನಿಂತ್ಕೊಳ್ಳೋ ಟೈಮಲ್ಲಿ 40 ವರ್ಷದಲ್ಲೂ PCOD ಇರ್ಬೋದು. ಸೊ ಹಾಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರುತ್ತೆ ಹೊರತು ಬಹುತೇಕ ಈ ತೊಂದರೆಗಳು ಆಯಾಯ ಏಜಿಗೆ ಸೀಮಿತವಾಗಿರ್ತವೆ. ಮ್ಯಾಮ್, ಇನ್ನು ಅವಾಗಿಂದ ಜಾಸ್ತಿ ಸಿಸ್ಟ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಸಿಸ್ಟ್ ಬಗ್ಗೆ ಇನ್ನೂ ಸಾಕಷ್ಟು ಹೇಳೋದಾದರೆ ಮತ್ತು ಅದು ಯಾಕೆ ಬರುತ್ತೆ ಅಂತ ಕಾರಣವನ್ನು ಹೇಳೋದಾದರೆ ಮ್ಯಾಮ್? ಹೌದು, ಇದು ತುಂಬ ಪ್ರಸ್ತುತವಾದ ಪ್ರಶ್ನೆ. ಇದನ್ನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ ಬಹಳಷ್ಟು ಜನ ಪೇಷಂಟ್ಸು ಬಂಜೆತನ ಟ್ರೀಟ್ಮೆಂಟ್ಗೆ ಅಂತಲ್ಲ, ಇನ್ಯಾವುದೋ ಕಾರಣಕ್ಕೆ ಬಂದಿರ್ತಾರೆ. ಹೊಟ್ಟೆ ನೋವು ಅಂತ ಬಂದಿರ್ತಾರೆ, ಪೀರಿಯಡ್ಸ್ ಇರೆಗ್ಯುಲಾರಿಟಿ ಅಂತ ಬಂದಿರ್ತಾರೆ, ಜಾಸ್ತಿ ಪೀರಿಯಡ್ಸ್ ಹೋಗುತ್ತೆ ಅಂತ ಬಂದಿರ್ತಾರೆ. ಸೊ ಹೀಗೆ ಬಂದ ಹೆಣ್ಮಕ್ಳಲ್ಲಿ ನಾವು ಒಂದು ಸ್ಕ್ಯಾನಿಂಗ್ ಮಾಡಿದಾಗ ಈ ಸಿಸ್ಟ್ ಅನ್ನೋದು ಅಕಸ್ಮಾತ್ತಾಗಿ ನಮಗೆ ಕಂಡು ಬರುವಂತಹ ಸಂಗತಿ. ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನಮಗೆ ಸಿಸ್ಟ್ ಅಂತ ಬರುತ್ತೆ. ಯೂಶ್ವಲಿ ಈ ಸಿಸ್ಟ್ ಅನ್ನೋದನ್ನು ಚೆಕಪ್ನಲ್ಲಿ ಗೊತ್ತಾಗದಿರುವ ವಿಷಯ. ಸಿಸ್ಟಲ್ಲಿ ಅನೇಕ ಪ್ರಕಾರದ ಸಿಸ್ಟ್ಗಳಿದ್ದಾವೆ. ತೊಂದರೆ ಕೊಡದ ಸಿಸ್ಟ್ಗಳು ಇದ್ದಾವೆ, ತೊಂದರೆ ಕೊಡುವ ಸಿಸ್ಟ್ಗಳು ಇದ್ದಾವೆ. ಸಾಧಾರಣ ಸಿಂಪಲ್ ಸಿಸ್ಟ್ ಅಂತೀವಿ, ಅಂದರೆ ಹೆಮರಾಜಿಕ್ ಸಿಸ್ಟ್ ಅಂತೀವಿ. ಅಂದರೆ ಈ ಸಿಸ್ಟ್ಗಳು 3 ಸೆಂಟಿಮೀಟ್ರಿಗಿಂತ ಕಡಿಮೆ ಇರ್ತವೆ. ಈ ಸಿಸ್ಟ್ಗಳ ಒಳಗಡೆ ಬರೀ ನೀರು ಥರ ಇರ್ತವೆ, ಒಳಗಡೆ ಏನು ಬ್ಲಡ್ಡು ಅಥವಾ ಬೇರೆ ಸಾಲಿಡ್ ಮೆಟೀರಿಯಲ್ ಏನು ಇರಲ್ಲ. ಈ ಸಿಸ್ಟ್ಗಳು ಸಾಧಾರಣ ಒಂದೇ ಸಿಸ್ಟ್ ಇರ್ತವೆ ಒಂದು ಟೈಮಲ್ಲಿ. ಈ ಸಿಸ್ಟ್ಗಳಿಗೆ ತೆಳುವಾದ ಗೋಡೆ ಇರುತ್ತೆ, ತೆಳುವಾದ ಗೋಡೆ ಇದನ್ನು ಆವರಿಸಿರುತ್ತೆ. ಜೊತೆಗೆ ಈ ಸಿಸ್ಟ್ಗಳು ಬೇರೆ ಏನೂ ತೊಂದರೆ ಕೊಡಲ್ಲ. ಅಲ್ಲದೆ ಈ ಸಿಸ್ಟ್ಗಳು 1, 2, 3 ತಿಂಗಳಲ್ಲಿ ತಂತಾನೆ ಮಾಯ ಆಗ್ತವೆ. ಸೊ ಈ ಸಿಸ್ಟ್ಗಳೆಲ್ಲ ನಾರ್ಮಲ್ ಸಿಸ್ಟ್ ಅಂತ ಲೆಕ್ಕ ತಗೊಳ್ತೀವಿ. ಇನ್ನು ಯಾವುದಪ್ಪ ಸಿಸ್ಟ್ಗಳು ಅಬ್ನಾರ್ಮಲ್? ಯಾವ ಸಿಸ್ಟ್ ಅಬ್ನಾರ್ಮಲ್ ಅಂದರೆ ಸಿಸ್ಟ್ ಫಾರ್ಮ್ ಆಗಿದೆ, 3 ಸೆಂಟಿಮೀಟ್ರಿಗಿನ ದಪ್ಪ ಇದೆ, ಅದರ ಗೋಡೆಯೂ ದಪ್ಪ ಇದೆ, ಒಳಗಡೆ ಸೆಪ್ಟೇಷನ್ಸ್ ಅಂದರೆ ಬಲೆ ಥರ ಫಾರ್ಮ್ ಆಗಿದೆ, ಅಥವಾ ಒಳಗಡೆ ಬೇರೆ ಸಾಲಿಡ್ ಮೆಟೀರಿಯಲ್ ಇದೆ, ಅಥವಾ ಅದರೊಳಗಡೆ ಬೇರೆ ಈ ಎಂಡೋಮೆಟ್ರಿಯಾಟಿಕ್ ಸಿಸ್ಟ್ ಅಂತೀವಿ, ಆವಾಗ ಚಾಕ್ಲೇಟ್ ಥರದ ಕಲರಿನ ಮೆಟೀರಿಯಲ್ ಇರುತ್ತೆ. ಸೊ ಆ ಥರ ಪ್ರಾಬ್ಲಮ್ ಇರ್ಬೋದು. ಈವನ್ ಒವೇರಿಯನ್ ಕ್ಯಾನ್ಸರ್ನಲ್ಲಿ ಸಿಸ್ಟ್ ಫಾರ್ಮ್ ಆಗ್ಬೋದು, PCODನಲ್ಲಿ ಸಿಸ್ಟ್ ಫಾರ್ಮ್ ಆಗ್ಬೋದು. ಸೊ ಸಿಸ್ಟ್ ಅಂದಾಕ್ಷಣ ಜನಗಳು ಗಾಬರಿಗೊಳ್ಳೋ ಅವಶ್ಯಕತೆ ಇಲ್ಲ. ಸಿಸ್ಟ್ ಅಂದರೆ ನಾವು ಆ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ಈಗ ನಾನು ಹೇಳಿದ ಲಕ್ಷಣಗಳು ಇದಾವಾ ಇಲ್ವಾ ಅನ್ನೋದನ್ನು ನಾವು ಡಿಸೈಡ್ ಮಾಡ್ತೀವಿ. ಮೊದಲು ಹೇಳಿದ ಲಕ್ಷಣಗಳಿದ್ದರೆ ಅದನ್ನು ಫಂಕ್ಷನಲ್ ಒವೇರಿಯನ್ ಸಿಸ್ಟ್ ಅಂತ ಕರಿತೀವಿ. ಅಂದರೆ ಈ ಒವೇರಿಯನ್ ಸಿಸ್ಟ್ ಏನು ತೊಂದರೆ ಕೊಡಲ್ಲ, ಗಾಬರಿ ಆಗಬೇಡಿ, 3 ತಿಂಗಳು 6 ತಿಂಗಳಲ್ಲಿ ಇದು ಹೋಗುವಂಥ, ಮಾಯವಾಗುವಂಥ, ಒಡೆದು ಹೋಗುವಂಥ ಸಿಸ್ಟು, ಇದಕ್ಕೆ ಹೆಚ್ಚಿನ ಅಟೆನ್ಷನ್ ಬೇಡ ಅಂತ ಹೇಳ್ತೀವಿ. ಇನ್ನು ಹೇಳಿದ ಸಿಸ್ಟ್ಗಳು ಕೆಲವು ಹೇಳಿದೆ ನೋಡಿ, ದಪ್ಪ ಗೋಡೆ ಇರುತ್ತೆ, ದಪ್ಪ ಆಗ್ತಾ ಹೋಗುತ್ತೆ, ಪೇನ್ ಕೊಡುತ್ತೆ, ಪದೇ ಸ್ಕ್ಯಾನ್ ಮಾಡಿ, ಪದೇ ಅಂದರೆ 3 ತಿಂಗಳು 6 ತಿಂಗಳು ಬಿಟ್ಟು ಸ್ಕ್ಯಾನ್ ಮಾಡಿ ನೋಡಿದಾಗ ಅದು ದಪ್ಪ ಆಗಿರುತ್ತೆ ಸೈಜು. ಸೊ ಈ ಥರ ಎಲ್ಲ ಹೇಳ್ತೀವಿ. ಈ ಸಿಸ್ಟ್ಗಳು ತೊಂದರೆ ಕೊಡವು. ಅಲ್ಲದೆ ನಾವು ಮತ್ತೆ ಸ್ಕ್ಯಾನಿಂಗ್ ಮಾಡ್ಕೊತೀವಿ. ಮತ್ತೆ ಅಂದರೆ 3 ತಿಂಗಳು 6 ತಿಂಗಳಿಗೋ ಸ್ಕ್ಯಾನ್ ಮಾಡಿ ನೋಡ್ಕೊಳ್ತೀವಿ. ಪ್ಲಸ್ ಬ್ಲಡ್ ಟೆಸ್ಟ್ಗಳು ಕೆಲವು ಮಾಡ್ತೀವಿ, CA-125 ಅಂತ ಕೆಲವು ಬ್ಲಡ್ ಟೆಸ್ಟ್ಗಳು ಮಾಡ್ಕೊಳ್ತೀವಿ. ಈ ಬ್ಲಡ್ ಟೆಸ್ಟ್ ಮಾಡಿಕೊಂಡಾಗ ನಮಗಿದು ಪ್ರಾಬ್ಲಮ್ ಕೊಡುವಂತಹ ಸಿಸ್ಟಾ ಅಲ್ವಾ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ತೀವಿ. ಪ್ರಾಬ್ಲಮ್ ಕೊಡೋ ಸಿಸ್ಟ್ ಆದರೆ ಅಂಥ ಸಿಸ್ಟ್ಗಳನ್ನ ಲ್ಯಾಪ್ರೋಸ್ಕೋಪಿಯಿಂದ ತೆಗಿತೀವಿ. ಸಾಧಾರಣ ಓಪನ್ ಮಾಡೋಕ್ಕೆ ಹೋಗೋದಿಲ್ಲ.
ಹೊಟ್ಟೆ ಕುಯ್ದು ಓಪನ್ ಮಾಡಿ ತೆಗೆಯುವಂತಹ ಸಿಸ್ಟ್ಗಳು ಇರೋದಿಲ್ಲ. ಸಾಧಾರಣ 190% ಸಿಸ್ಟ್ಗಳನ್ನ ನಾವು ಲ್ಯಾಪ್ರೋಸ್ಕೋಪಿಯಿಂದನೇ ತೆಗಿತೀವಿ. ಸಿಂಪಲ್ ಸಿಸ್ಟ್ಗಳು, ಫಸ್ಟಿಗೆ ಹೇಳಿದ ಸಿಸ್ಟ್ಗಳು ತಂತಾನೆ ಹೋಗುವಂಥ ಸಿಸ್ಟ್ಗಳಿಗೆ ಜಸ್ಟ್ ಮಾನಿಟ್ರಿಂಗ್ ಮಾಡಿದರೆ ಸಾಕು, ಅಂದರೆ ಅವುಗಳು ಒಬ್ಸರ್ವೇಷನ್ನಲ್ಲಿದ್ದರೆ ಸಾಕು, ಎಲ್ಲ ಸಿಸ್ಟ್ಗಳನ್ನೂ ತೆಗೆಯೋ ಅವಶ್ಯಕತೆ ಇಲ್ಲ. ಇದನ್ನು ಮತ್ತೆ ಮತ್ತೆ ಯಾಕೆ ಹೇಳಿದೆ ಅಂದರೆ, ಪೇಷಂಟ್ಗಳು ಸಿಸ್ಟ್ ಅಂದಾಕ್ಷಣ ಗಾಬರಿ ಆಗ್ತಾರೆ. ಅಯ್ಯೋ ನನಗೇನೋ ಪ್ರಾಬ್ಲಮೇ ಆಗೋಯ್ತು, ಎಸ್ಪೆಷಲಿ ಬಂಜೆತನ ಇರೋರು ನನಗೆ ಮಕ್ಕಳಾಗಲ್ಲ, ಬೇರೆ ಡಾಕ್ಟ್ರುಗಳು ಆ ಥರ ಹೇಳಿರ್ಬೋದು, ಇದು ಒಂದು ಪ್ರಾಬ್ಲಮ್ಮು. ಇನ್ನೊಂದು, ಅವರಿಗೆ ಸಿಸ್ಟ್ ಎಲ್ಲಿ ಫಾರ್ಮ್ ಆಗಿದೆ ಅಂತ ಗೊತ್ತಿರಲ್ಲ. ಈಗ ಕಾಲರ್ಗಳು ಕೂಡ ಕೆಲವರು ಫೋನ್ ಮಾಡಿ ಹೇಳಿದ್ರು, ನನಗೆ ಗರ್ಭಕೋಶದಲ್ಲಿ ಸಿಸ್ಟ್ ಆಗಿದೆ. ಗರ್ಭಕೋಶದ ಸಿಸ್ಟೇ ಬೇರೆ, ಓವರಿ ಸಿಸ್ಟೇ ಬೇರೆ. ಓವರಿಯಲ್ಲಿ ಸಿಸ್ಟ್ ಆಗುವ ಚಾನ್ಸ್ ಜಾಸ್ತಿ ಇರುತ್ತೆ, ಅದರ ಸಂಭವ ಜಾಸ್ತಿ. ಗರ್ಭಕೋಶದಲ್ಲಿ ಯೂಶ್ವಲಿ ಗೆಡ್ಡೆಗಳು ಬರೋದು, ಗರ್ಭಕೋಶದಲ್ಲಿ ಸಿಸ್ಟ್ಗಳಾಗೋದು ಬಹಳ ಅಪರೂಪ. ಅದರ ಕಾರಣಗಳೇ ಬೇರೆ ಆಗ್ತವೆ. ನಮಗವ್ರು ಹೇಳುವ ಹಿಸ್ಟ್ರಿಯಿಂದನೇ ಗೊತ್ತಾಗುತ್ತೆ, ಚೆಕಪ್ಪಿಂದ ಗೊತ್ತಾಗುತ್ತೆ, ಸ್ಕ್ಯಾನಿಂಗ್ ರಿಪೋರ್ಟಿಂದ ಗೊತ್ತಾಗುತ್ತೆ. ಸೊ ಹಾಗೆ ಪ್ರತಿಯೊಂದು ಬೇರೆ ಬೇರೆ ಇರುತ್ತೆ. ನಮಗೆ ಈ ಬಂಜೆತನದ IVF ಬಗ್ಗೆ ಕಡೆ ನಾವು ಗಮನ ಕೊಡೋದ್ರಿಂದ ನಮಗೆ ಸಿಸ್ಟ್ಗಳು ಓವರಿಯಲ್ಲಿ ಫಾರ್ಮ್ ಆದಾಗ ನಾವು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡಬೇಕಾಗತ್ತೆ. ಜೊತೆಗೆ ಈ ಥರ ಎಲ್ಲ ನಾವು ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಪೇಷಂಟ್ಗೆ ಕೌನ್ಸಿಲ್ ಮಾಡಬೇಕು. ನಿನಗೆ IVF ಟ್ರೀಟ್ಮೆಂಟ್ ನಾವು ಕೊಡ್ತೀವಿ, ನಿನಗೆ ಈ ಸಿಸ್ಟಿಂದ ಪ್ರಾಬ್ಲಮ್ ಆಗಲ್ಲ ಅನ್ನೋದನ್ನು ನಾವು ಅವ್ರಿಗೆ ವಿವರವಾಗಿ ಹೇಳಬೇಕು. ಮ್ಯಾಮ್, ಇನ್ನು ಸಿಸ್ಟನ್ನ ತೆಗೆಯಲೇ ನೀವು ಲ್ಯಾಪ್ರೋಸ್ಕೋಪಿ ಮೆಥಡ್ನ ಫಾಲೋ ಮಾಡ್ತೀರಾ ಅಂತ ಹೇಳ್ತಿದ್ರಿ. ಇನ್ನು ಸಾಕಷ್ಟು ಡಾಕ್ಟರ್ ಕೂಡ ಹೇಳ್ತಾರೆ ಲ್ಯಾಪ್ರೋಸ್ಕೋಪಿ ಒಂದೇ ಮಾರ್ಗನ ಅಂತ. ಬಿಕಾಸ್ ಇದು ಲ್ಯಾಪ್ರೋಸ್ಕೋಪಿಯಿಂದ ಮಾತ್ರ ಸಿಸ್ಟ್ನ ತೆಗಿಯೋಕ್ಕೆ ಸಾಧ್ಯನಾ, ಅಥವಾ ಅದರಿಂದ ಹೊರತಾಗಿ ಬೇರೆ ಏನಾದರೂ ಇದೆಯಾ ಅಂತ? ಇದೆ ಬೇರೆ ಮೆಥಡು ಇದೆ. ಫಸ್ಟ್ ಆಫ್ ಆಲ್, ಈ ಫಂಕ್ಷನಲ್ ಒವೇರಿಯನ್ ಸಿಸ್ಟ್ ಅಂದರೆ ಸಿಂಪಲ್ ಆಗಿರುವಂತಹ ಒವೇರಿಯನ್ ಸಿಸ್ಟ್ಗಳನ್ನ ನಾವು ಲ್ಯಾಪ್ರೋಸ್ಕೋಪಿಯಿಂದನೂ ತೆಗಿಯಲ್ಲ, ಇನ್ಯಾವುದರಿಂದನೂ ತೆಗಿಯಲ್ಲ, ಅದನ್ನು ತೆಗಿಯೋಕ್ಕೆ ಹೋಗಲ್ಲ. ಯಾಕಂದರೆ ಅದು ತಂತಾನೆ ಹೋಗುವಂಥ ಮಾಯವಾಗುವಂಥ ಪ್ರಾಬ್ಲಮ್ಗಳನ್ನು, ಅದು ಪ್ರಾಬ್ಲಮೇ ಅಲ್ಲ, ರಾದರ್ ನಾವು ಅದನ್ನು ಮುಟ್ಟಕ್ಕೆ ಹೋಗಲ್ಲ. ಸೊ ಇದು ಒಂದು. ಎರಡನೇದು, ಪ್ರಾಬ್ಲಮ್ ಆಗಿರುವಂಥ ಸಿಸ್ಟು ನಾವು ತೆಗಿಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿರುವಂಥ ಸಿಸ್ಟ್ಗಳಾದರೆ ಇದನ್ನು ಯಾಕೆ ತೆಗಿಬೇಕು ಅಂತ ಫಸ್ಟ್ ಹೇಳ್ತೀನಿ ಮುಂಚಿತವಾಗಿ. 2 ಕಾರಣಕ್ಕೆ ತೆಗಿಬೇಕು. ಒಂದು, ನಮ್ಗೆ ಆ ಸಿಸ್ಟ್ ಮತ್ತೆ ಒಳಗಡೆ ಉಳಿದು ದಪ್ಪ ಆಗ್ತಾ ಹೋಗಬಾರ್ದು. ದಪ್ಪ ಆಗ್ತಾ ಹೋದರೆ ಓವರಿಯನ್ನು ಅದು ತಿನ್ನುತ್ತೆ, ಅಂದರೆ ಓವರಿಯನ್ನು ನಾಶ ಮಾಡುತ್ತೆ. ಓವರಿ ಒಂದಷ್ಟು ದೊಡ್ಡದಿದ್ದರೆ ಅದರಲ್ಲಿ ಮುಕ್ಕಾಲು ಭಾಗ ಅರ್ಧ ಭಾಗ ಸಿಸ್ಟೇ ಆದರೆ ಓವರಿಯ ನಾರ್ಮಲ್ ಟಿಶ್ಯೂ ಎಲ್ಲಿ ಹೋಯಿತು? ನಮಗೆ ಬೇಕು ಆ ಸಿಸ್ಟ್. IVF ಟ್ರೀಟ್ಮೆಂಟ್ ಕೊಡೋಕ್ಕೆ ನಾವೀಗ ಪದೇ ಪದೇ IVF ಹೇಳ್ತಾ ಇದ್ದೀವಿ, ಯಾಕಂದರೆ ನಾವು IVF ಕಡೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ IVF ಅನ್ನೋ ಶಬ್ದ ಬರುತ್ತೆ. ಬಟ್ ಒಟ್ಟಾರೆ ಆ ಒವೇರಿಯನ್ ಸಿಸ್ಟಲ್ಲಿ ನಮಗೆ ಆ ಸಿಸ್ಟ್ ಅಂಶ, ಪ್ರಾಬ್ಲಮ್ ಆಗಿರುವುದು ಅಂಶ ದೇಹದಿಂದ ಹೊರಗೆ ಬರಬೇಕು. ಅದು ದೊಡ್ಡದಾಗಬಾರ್ದು, ಆಕೆಯಲ್ಲಿ ಉಳಿಬಾರ್ದು, ಮುಂದೆ ಕ್ಯಾನ್ಸರಿಗೆ ಅದು ಪರಿವರ್ತನೆ ಆಗಬಾರ್ದು. ಇದು ಒಂದು ಉದ್ದೇಶ ಅದನ್ನು ತೆಗೆಯುವಂಥದ್ದು. ಓವರಿಯ ಟಿಶ್ಯೂ ನಾಶ ಆಗಬಾರ್ದು, ಜೊತೆಗೆ ಅದು ಕ್ಯಾನ್ಸರಿಗೆ ಟರ್ನ್ ಆಗಬಾರ್ದು. ಯಾವುದೇ ಗಂಟು ದೇಹದಲ್ಲಿ ಉಳಿಯೋದು ಒಳ್ಳೆಯದಲ್ಲ. ಇದು ಒಂದು. ಎರಡನೇದೇನು ಅಂತಂದರೆ, ಅದನ್ನು ನಾವು ಏನು ತೆಗಿತೀವಿ ಅದನ್ನು ನಾವು ಬಿಸಾಕಲ್ಲ. ಎಕ್ಸಾಂಪಲ್, ಈಗ ಎಂಡೋಮೆಟ್ರಿಯಾಟಿಕ್ ಟಿಶ್ಯೂ, ಆ ಎಂಡೋಮೆಟ್ರಿಯಾಟಿಕ್ ಟಿಶ್ಯೂವನ್ನು ನಾವು ತೆಗೆದ್ರೆ ಅಥವಾ ಡರ್ಮಾಯ್ಡನ್ನು ತೆಗೆದ್ರೆ ಅದನ್ನು ಟೆಸ್ಟಿಗೆ ಕಳಿಸ್ಬೇಕು. ಯಾತಕ್ಕೆ ಅಂದರೆ ನಮ್ಗೆ ಆ ಹಿಸ್ಟೋಪೆಥಾಲಜಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಆ ಹಿಸ್ಟೋಪೆಥಾಲಜಿ ಅಂದರೆ ನೀವು ಬಯಾಪ್ಸಿ ಅಂತ ಏನು ಹೇಳ್ತೀರಿ, ಅದೇ ದ ಸೇಮ್ ಥಿಂಗ್ ಈಸ್ ಸೆಂಟ್ ಟು ಹಿಸ್ಟೋಪೆಥಾಲಜಿ. ಅದನ್ನು ಮೈಕ್ರೋಸ್ಕೋಪ್ ಅಡಿನಲ್ಲಿ ಚೆಕ್ ಮಾಡಿದಾಗ ಇದು ಏನು ಪ್ರಾಬ್ಲಮ್ಮು, ಮುಂದೆ ರಿಕರ್ ಆಗುತ್ತಾ, ಆಕೆಗೆ ಮಾರಣಾಂತಿಕ ತೊಂದರೆ ಕೊಡುತ್ತಾ, ಅಥವಾ ಫರ್ದರ್ ಟ್ರೀಟ್ಮೆಂಟ್ ಬೇಕಾ. ಎಕ್ಸಾಂಪಲ್, ಈಗ ಓವರಿ ಇದು ಕ್ಯಾನ್ಸರ್ ಅಂತ ಬಂತು ರಿಪೋರ್ಟ್ ಅಂತ ಇಟ್ಕೊಳ್ಳಿ, ಸೊ ಆಗ ಆಕೆಗೆ ಫರ್ದರ್ ಟ್ರೀಟ್ಮೆಂಟ್ ಬೇಕು. ಡರ್ಮಾಯ್ಡ್ ಅಂತ ಬಂತು ಅಂತ ಇಟ್ಕೊಳ್ಳಿ, ಅದನ್ನು ತೆಗೆದಾಯಿತು, ಫರ್ದರ್ ಟ್ರೀಟ್ಮೆಂಟ್ ಬೇಡ. ಸೊ ಹೀಗೆ ನಮ್ಮ ಡಿಸಿಷನ್ ಮೇಕಿಂಗಿಗೆ, ನಮ್ಮ ಫರ್ದರ್ ಟ್ರೀಟ್ಮೆಂಟಿಗೆ ಇದು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ನಾವು ತೆಗೆದ ಮೇಲೆ ಟೆಸ್ಟಿಗೆ ಕಳಿಸ್ತೀವಿ. ಆಯಿತಾ? ಇದು ಎರಡನೇ ವಿಷಯ. ಇನ್ನು ನಿಮ್ಮ ಪ್ರಶ್ನೆಗೆ ಬರೋಣ. ನೀವು ಕೇಳಿದ್ರಿ ನನ್ನ ಹತ್ರ ಲ್ಯಾಪ್ರೋಸ್ಕೋಪಿ ಒಂದೇ ಮಾರ್ಗನ, ಈ ಸಿಸ್ಟ್ ತೆಗಿಯೋಕ್ಕೆ ಬೇರೆ ಮಾರ್ಗನೂ ಇದೆಯಾ? ಬೇರೆ ಮಾರ್ಗನೂ ಇದೆ. 3 ಥರ ಮೇನ್ ಟ್ರೀಟ್ಮೆಂಟ್ ಇರುತ್ತೆ, 4 ಥರ ಅಂತ ಹೇಳ್ಬೋದು. ಒಂದನೇದು ಮೇನ್ ಆಗಿ ನಾವು ಲ್ಯಾಪ್ರೋಸ್ಕೋಪಿಯಿಂದ ತೆಗಿತೀವಿ. ಯಾಕಂದರೆ ಲ್ಯಾಪ್ರೋಸ್ಕೋಪಿ ಈಸ್ ಅ ಕೀ ಹೋಲ್ ಸರ್ಜರಿ. ಈ ಸಿಸ್ಟ್ಗಳನ್ನ ತೆಗಿಯೋದಕ್ಕೆ ನಮಗೆ ಲ್ಯಾಪ್ರೋಸ್ಕೋಪಿ, ಅದು ದಪ್ಪ ಸಿಸ್ಟ್ ಆಗಿರ್ಬೋದು ಒಂದೊಂದು ಸತಿ. ಎಕ್ಸಾಂಪಲ್, ಈ ಒವೇರಿಯನ್ ಸಿಸ್ಟ್, ಕೆಲವು ಸೀರಸ್ ಸಿಸ್ಟೆಡಿನೋಮಾ ಅನ್ನೋದು ಅಂತ ಎಲ್ಲ ಸಿಸ್ಟ್ ಇರುತ್ತೆ, ಅದನ್ನು ನಾವು ಡೀಬಲ್ಕ್ ಮಾಡ್ತೀವಿ. ಅಂದರೆ ಅದನ್ನು ಸಕ್ಷನ್ ಮಾಡಿಕೊಂಡು ಅದನ್ನು ಚಿಕ್ಕದಾಗಿ ಮಾಡಿ ಅದನ್ನು ಕುಗ್ಗಿಸಿ ಅದರ ಗಾತ್ರವನ್ನು ಅಗೇನ್ ಲ್ಯಾಪ್ರೋಸ್ಕೋಪಿಯಿಂದ ತೆಗಿತೀವಿ ಮೋಸ್ಟ್ ಆಫ್ ದ ಟೈಮ್ಸ್. ಒಂದು ಮೆಜಾರಿಟಿ ಆಫ್ ದ ಸಿಸ್ಟ್ಗಳಿಗೆ, 90% ಸಿಸ್ಟ್ಗಳಿಗೆ ಈ ಲ್ಯಾಪ್ರೋಸ್ಕೋಪಿ ಅನ್ನೋದು ಸಾಕಾಗತ್ತೆ. ಸೊ ಇದು ಒಂದನೇದು.
ಎರಡನೇದೇನು ಅಂತಂದರೆ ನಾವು ತೆಗೆಯೋದು ಓಪನ್ ಮಾಡಿ, ಅಂದರೆ ನಾವು ಹೊಟ್ಟೆಯನ್ನು ಕುಯ್ದು ಓಪನ್ ಮಾಡಿ. ಕೆಲವು ತುಂಬ ದಪ್ಪ ಸಿಸ್ಟ್ ಇರ್ತವೆ, ಎಸ್ಪೆಷಲಿ ಒವೇರಿಯನ್ ಕ್ಯಾನ್ಸರಲ್ಲಿ ಸ್ಟೇಜಿಂಗ್ ಅಂತ ಬೇಕಾಗುತ್ತೆ. ಅದು ಎಷ್ಟು ಹರಡಿದೆ ಕ್ಯಾನ್ಸರು, ಓವರಿನಲ್ಲಿ ಮಾತ್ರ ಇದೆಯಾ, ಬೇರೆ ಪಕ್ಕದ ಲಿಂಫ್ ನೋಡ್ ಅಂತ ಹೇಳ್ತೀವಿ ಅದಕ್ಕೆ ಹರಡಿದೆಯಾ, ಮೀಸೆಂಟ್ರಿಕ್ ಲಿಂಫ್ ನೋಡ್ದು ಸ್ಯಾಂಪಲ್ ತೆಗಿಬೇಕಾಗತ್ತೆ. ಸೊ ಈ ಥರ ಎಲ್ಲ ಇರೋದ್ರಿಂದ ನಾವು ಆ ಲಿಂಫ್ ನೋಡ್ಗಳನ್ನ ತೆಗಿಬೇಕಾಗತ್ತೆ. ಇದಕ್ಕೆ ನಾವು ಓಪನ್ ಮಾಡಿ ತೆಗಿತೀವಿ. ಸೊ ಇದು ಎರಡನೇ ವಿಧಾನ, ಏನು ನಾವು ಸಿಸ್ಟನ್ನು ತೆಗೆಯುವಂಥದ್ದು ಅಥವಾ ಓವರಿಯಲ್ಲಿ ಇರುವಂಥ ಯಾವುದನ್ನು ಗಡ್ಡೆ ಎಲ್ಲ ಅಂಥವನ್ನು ತೆಗೆಯುವಂಥದ್ದು. ಮೂರನೇದ್ದು ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮೆಷಿನ್ ಮೂಲಕ, ಅಂದರೆ ಕೆಳಗಿನಿಂದ ವೆಜೈನಲ್ ಸ್ಕ್ಯಾನ್ ಅಂತ ಮಾಡಿದಾಗ ನಾವು ಸಿಸ್ಟನ್ನು ಆಸ್ಪಿರೇಟ್ ಮಾಡ್ತೀವಿ. ಅಂದರೆ ಸಿಂಪಲ್ ಸಿಸ್ಟ್ ಆಗಿದ್ದು ಅದರೊಳಗಡೆ ನೀರಿದ್ದರೆ ಆ ಸಿಸ್ಟನ್ನು ನಾವು ಸೂಜಿ ಮೂಲಕ ಕ್ಲಿಯರ್ ಮಾಡ್ತೀವಿ, ಅದರೊಳಗಡೆ ನೀರನ್ನು ತೆಗಿತೀವಿ. ಅದನ್ನು ಅಗೇನ್ ನಾವು ಟೆಸ್ಟಿಗೆ ಕಳಿಸುವಂತಹ ಸಂದರ್ಭ ಕೂಡ ಬರ್ಬೋದು ಆ ನೀರನ್ನು. ಮೂರನೇ ವಿಷಯ. ನಾಲ್ಕನೇ ಥರ ತೆಗೆಯುವಂಥದ್ದು ರೊಬಾಟಿಕ್ ಸರ್ಜರಿ. ಯೂಶ್ವಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಿಂದ ಮಾಡ್ತೀವಿ. ರೊಬಾಟಿಕ್ ಸರ್ಜರಿ ಇದು ಹೈಫೈ ಸರ್ಜರಿ. ಇತ್ತೀಚೆಗೆ ಅಂದರೆ ಒಂದು ದಶಕದಿಂದ ಬಂದಿರುವಂಥ ಸರ್ಜರಿ. ಎಷ್ಟೋ ಜನ ರೊಬಾಟಿಕ್ ಸರ್ಜರಿಯಿಂದ ಕೂಡ ಲ್ಯಾಪ್ರೋಸ್ಕೋಪಿಕ್ ಒವೇರಿಯನ್ ಸಿಸ್ಟನ್ನು ತೆಗೆಸ್ಕೋತಾರೆ. ಸೊ ಈ 4 ವಿಧಾನಗಳಿಂದ ಈ ಓವರಿಯಲ್ಲಿ ಬರುವಂಥ ಸಿಸ್ಟನ್ನು ನಾವು ಟ್ಯಾಕಲ್ ಮಾಡ್ಬೋದು. ಮ್ಯಾಮ್, ಇನ್ನು ಓವರಿ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇನ್ನು ಸಾಕಷ್ಟು ಮಹಿಳೆಯರಲ್ಲಿ ಕಾಡುವಂತಹ ಪ್ರಶ್ನೆ ಏನಪ್ಪ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಓವರಿ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ಇದಕ್ಕೆ ಸೊಲ್ಯೂಷನ್ ಏನಾದರೂ ಇದೆಯಾ ಅಂತ? ಹೌದು, ಈಗ ಓವರಿ ಕ್ಯಾನ್ಸರ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಖಂಡಿತ ಜಾಸ್ತಿ ಆಗ್ತಾ ಇದೆ. ಅದು ಕಾರಣಗಳು ಬಹಳ ಇದೆ, ಹಲವಾರು ಕಾರಣಗಳಿದೆ ಓವೇರಿಯನ್ ಕ್ಯಾನ್ಸರ್ ಬರೋದಕ್ಕೆ. ಲೈಫ್ ಸ್ಟೈಲ್ ಚೇಂಜು ಅದು ಇದು ಅಂತ ನಾವು ಮುಂಚೆ ಮಾತನಾಡಿದ್ದೀವಿ. ಇದರಲ್ಲಿ ಇನ್ನೊಂದು ವಿಷಯ ಏನಂತಂದರೆ, ನಾವು ಮುಂಚೆ ಈ ಕ್ಯಾನ್ಸರ್ಗಳನ್ನು 40-45 ವರ್ಷ ದಾಟಿದ ಮಹಿಳೆಯರಲ್ಲಿ ನೋಡ್ತಿದ್ವಿ. ಅಂದರೆ ಒಂದು ಮೆನೋಪಾಸಿಗೆ ಹತ್ತಿರ ಬಂದಿದ್ದಾರೆ, ಮಕ್ಕಳದ್ದು ಜಂಜಾಟ ಮುಗಿದಿದೆ, ಫ್ಯಾಮಿಲಿ ಮುಗಿದಿದೆ, ಆಕೆಗೆ ಇನ್ನು ಮಕ್ಕಳನ್ನು ಮಾಡಿಕೊಳ್ಳುವಂತಹ ವಯಸ್ಸೂ ಇಲ್ಲ, ಆಸಕ್ತಿನೂ ಇಲ್ಲ ಅನ್ನುವಂಥವರಲ್ಲಿ ಒವೇರಿಯನ್ ಕ್ಯಾನ್ಸರ್ ಬರ್ತಿತ್ತು. ಈ ಥರ ಕ್ಯಾನ್ಸರ್ ಬಂದಿದ್ದರೆ ನಮಗೆ ಪರವಾಗಿಲ್ಲ ಅಂದರೆ ಬರಬಾರ್ದು, ಆದರೂ ನಮಗೆ ಟ್ರೀಟ್ಮೆಂಟ್ ಮಾಡೋದು ಬೆಟರ್. ಯಾಕೆ ಬೆಟರ್? ಆಕೆಗೆ 2 ದೋಣಿಯಲ್ಲಿ ಕಾಲಿಡುವ ಅವಶ್ಯಕತೆ ಇಲ್ಲ ನೋಡಿ. ಕ್ಯಾನ್ಸರ್ ಬಂದಿದೆ, ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಷ್ಟೇ ಆಕೆಗಿರುವಂತಹ ಸಮಸ್ಯೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ, ಈ ಕ್ಯಾನ್ಸರ್ ಅಂತ ಓವೇರಿಯನ್ ಕ್ಯಾನ್ಸರ್ ಬಗ್ಗೆ ಹೇಳ್ತಾ ಇರೋದು ಏನಾಗ್ತಿದೆ ಅಂತಂದರೆ, ಯಂಗ್ ಏಜ್ ಸಣ್ಣ ಮಹಿಳೆಯರಲ್ಲಿ 28 ವರ್ಷದ ಮಹಿಳೆಯರಲ್ಲೂ ಬರ್ತಿದೆ. ನಾನು ಹೇಳೋದು ನಿಮಗೆ ಆಶ್ಚರ್ಯ ಆಗ್ಬೋದು, ಬಟ್ ಎಷ್ಟೋ ಪೇಷಂಟು ಆ ಕ್ಯಾನ್ಸರ್ ಇಟ್ಕೊಂಡು ಬರ್ತಾರೆ. ಈ ಸಮಯದಲ್ಲಿ ನಮಗೇನಾಗುತ್ತೆ ಅಂದರೆ, ಆಕೆಗೆ 2 ಸಮಸ್ಯೆ ಇದೆ. ಒಂದು, ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ತೊಗೊಳ್ಬೇಕು, ಇದು ಆದ್ಯ ಸಮಸ್ಯೆ. ಎರಡನೇದು, ಆಕೆಗೆ ಮಕ್ಕಳು ಆಗಿರಲ್ಲ, 28 ಏಜಲ್ಲಿ ಸಾಧಾರಣ ಮದುವೆನೇ ಆಗಿರಲ್ಲ. ಸೊ ಅಂಥದ್ರಲ್ಲಿ ಆಕೆ ಫ್ಯಾಮಿಲಿನೂ ಸ್ಟಾರ್ಟೇ ಮಾಡಿರಲ್ಲ ಎಷ್ಟೊಂದು ಸರ್ತಿ, ಅಥವಾ ಒಂದೇ ಮಗು ಇರುತ್ತೆ, 2ನೇ ಮಗು ಬೇಕು ಅನ್ನೋ ಇಚ್ಛೆ ಇರುತ್ತೆ. ಸೊ ಈ ಸಮಸ್ಯೆನೂ ಇರುತ್ತೆ. ಅಂದರೆ ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ತೊಗೊಳ್ಳೋದಲ್ಲದೆ ಆಕೆ ಓವರಿಯನ್ನು ಜತನದಿಂದ ಕಾಪಾಡಿಕೊಳ್ಬೇಕು. ಓವರಿನೂ ಆಕೆಗೆ ಪ್ರೆಗ್ನೆನ್ಸಿ ಆಗುವ ನಿಟ್ಟಿನಿಂದ ಕೂಡ ಫರ್ಟಿಲಿಟಿ ದಿಕ್ಕಿನಿಂದ ಕೂಡ ಆಕೆಗೆ ಓವರಿ ಮುಖ್ಯವಾಗುತ್ತೆ. ಸೊ ಅದಕ್ಕೋಸ್ಕರ ಈಗ ಓವೇರಿಯನ್ ಕ್ಯಾನ್ಸರು ಮಹತ್ವ ಜಾಸ್ತಿ ಆಗಿದೆ. ಈ ಓವೇರಿಯನ್ ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ಬೇಕಾದಷ್ಟಿದೆ, ಅದಕ್ಕೆ ಕ್ಯಾನ್ಸರ್ ಸರ್ಜನ್ ಮಾತಾಡ್ತಾರೆ. ಆ್ಯಸ್ ಎ ಫರ್ಟಿಲಿಟಿ ಸ್ಪೆಷಲಿಸ್ಟ್, ಆ್ಯಸ್ ಎನ್ IVF ಸ್ಪೆಷಲಿಸ್ಟ್ ನಾನು ಏನು ಹೇಳ್ತಿರೋದಂದರೆ, ಇದನ್ನು ನಾನು ಮುಂಚೆನೂ ಹೇಳಿದ್ದೀನಿ, ಫರ್ಟಿಲಿಟಿ ಪ್ರಿಸರ್ವೇಷನ್ ಅಂದರೆ ಆಕೆಯ ಫಲವತ್ತತೆಯ ಸಂರಕ್ಷಣೆ. ಇದನ್ನು ನಾವು ಆಕೆಗೆ ತಿಳಿ ಹೇಳಬೇಕು. ಕೌನ್ಸಿಲಿಂಗ್ ಮಾಡೋದು ಅಥವಾ ಸಮಾಲೋಚನೆ ಮಾಡೋದನ್ನು ಆಕೆಯ ಸಂಬಂಧಪಟ್ಟವರು, ಮದುವೆ ಆಗಿದ್ದರೆ ಗಂಡ ಅತ್ತೆ, ಅಥವಾ ಮದುವೆ ಆಗಿಲ್ಲ ಅಂತಂದರೆ ಅಪ್ಪ ಅಮ್ಮ, ಆಕೆ ತೀರಾ ಆಪ್ತ ಬಾಂಧವರ ಜೊತೆ ಕೂತ್ಕೊಂಡು ನಾವು ಇದ್ರ ಬಗ್ಗೆ ಮಾತಾಡಬೇಕು. ಏನು, ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ, ಎರಡನೇದು ಪ್ರೆಗ್ನೆನ್ಸಿ ಇದ್ರ ಬಗ್ಗೆ. ಅವ್ರು ಹೇಳ್ಬೋದು, ಇನ್ನೂ ಮದುವೆನೇ ಆಗಿಲ್ಲ, ಫಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಳ್ತೀವಿ, ಆಕೆಯ ನಮಗೆ ಜೀವ ಮುಖ್ಯ, ಕ್ಯಾನ್ಸರ್ ಫಸ್ಟು ಜಾಸ್ತಿ ಆಗದಿರೋ ಥರ ನೋಡ್ಕೊಂಡ್ಮೇಲೆ ತಾನೇ ಮದುವೆ ಮಕ್ಕಳು ಎಲ್ಲ ಅಂತ ಅವ್ರ ಕಡೆಯಿಂದ ಹೇಳ್ತಾರೆ. ಎಗ್ರೀಡ್. ಬಟ್ ಅದಲ್ಲ, ಅದಕ್ಕಿಂತ ಮುಂದೆ ನೋಡಿ ನೀವು. ಯಾತಕ್ಕೆ ಅಂದರೆ, ಈ ಕ್ಯಾನ್ಸರಿಗೆ ನಾವು ರೇಡಿಯೋಥೆರಪಿ, ಕೀಮೋಥೆರಪಿ ಅಂದರೆ ಡ್ರಗ್ಸ್ ಕೊಡೋದು, ಇಂಜೆಕ್ಷನ್ಸ್ ಕೊಡೋದು, ಇಲ್ಲ ರೇಡಿಯೇಷನ್ ಕೊಡೋದು
ಅಂದರೆ ನೀವು ಕರೆಂಟ್ ಕೊಡೋದು ಅಂತ ಏನು ಹೇಳ್ತೀವಿ, ಅದನ್ನು ರೇಡಿಯೇಷನ್ ಕೊಡೋದು ಅಂತೀವಿ. ಸೊ ಇವೆರಡೂ ಟ್ರೀಟ್ಮೆಂಟ್ ಇರುತ್ತೆ ಈ ಓವರಿ ಕ್ಯಾನ್ಸರಲ್ಲಿ. ಈ ಟ್ರೀಟ್ಮೆಂಟ್ ಕೊಟ್ಟಾಗ ಕೆಮೊಥೆರಪಿ ಅಥವಾ ರೇಡಿಯೋಥೆರಪಿ ಕೊಟ್ಟಾಗ ಈ ಓವರಿಯಲ್ಲಿ ಇರುವಂಥ ಫಾಲಿಕಲ್ಸ್ ಬಹಳ ನಶಿಸಿ ಹೋಗುತ್ತೆ. ಇರದೇ ಒಂದು 400-500 ಫಾಲಿಕಲ್ಸ್ ಇರೋದು ಕೂಡ ನಶಿಸಿ ಹೋದರೆ ಅದು ಮತ್ತೆ ಪುನಃ ಜೀವ ಪಡೆಯಲ್ಲ. ಒಂದು ಸತಿ ರೇಡಿಯೋಥೆರಪಿ ಕೀಮೋಥೆರಪಿ ತಗೊಂಡು ಆ ಓವರಿ ಹಾಳಾಯಿತು ಅಂದರೆ, ಅದರೊಳಗಡೆ ಇರುವ ಫಾಲಿಕಲ್ಸ್ ಹೊರಟೋಯ್ತು ಅಂತಂದರೆ ಆಕೆ ಮತ್ತೆ ತನ್ನಿಂದ ಮಗು ಪಡೆಯಲಾಗೋದಿಲ್ಲ. ಈ ವಿಷಯವನ್ನು ನಾವು ಅವ್ರಿಗೆ ಹೇಳಬೇಕು. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಕೆ ಮುಂದೆ ತಾಯಿ ಆಗಲಾರಳು ಅನ್ನುವಂಥ ವಿಷಯ ಅವರಿಗೆ ತಿಳಿ ಹೇಳೋದು, ಅವರಿಗೆ ಅರ್ಥ ಆಗೋದು, ಮನದಟ್ಟಾಗೋದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಫರ್ಟಿಲಿಟಿ ಪ್ರಿಸರ್ವೇಷನ್ ಅನ್ನೋದನ್ನು ನೀವು ಮುಗಿಸ್ಕೊಳ್ಬೇಕು. ಅರ್ಥಾತ್ ನಿಮ್ಮ ಓವರಿಯಿಂದ ಎಗ್ಸನ್ನು ತೆಗೆದು ನಾವು ಸಂರಕ್ಷಿಸ್ತೀವಿ. ಆಲ್ರೆಡಿ ನಿಮಗೆ ಮದುವೆ ಆಗಿದ್ದರೆ ಅದನ್ನು ಭ್ರೂಣ ಮಾಡಿ, ಅರ್ಥಾತ್ ನಿಮ್ಮ ಯಜಮಾನರ ಸಿಮೆನ್ ಸ್ಯಾಂಪಲ್ ಜೊತೆ ಮಿಕ್ಸ್ ಮಾಡಿ ಭ್ರೂಣವನ್ನು ತಯಾರು ಮಾಡಿ ಅದನ್ನು ಸಂರಕ್ಷಿಸ್ತೀವಿ. ಒಂದೇ ಎಗ್ಗಾಗಿಯೇ ನಾವು ಸಂರಕ್ಷಿಸ್ತೀವಿ, ಇಲ್ಲ ಭ್ರೂಣವಾಗಿ ಸಂರಕ್ಷಿಸುತ್ತೀವಿ. ಆಮೇಲೆ ಅದು ಒಂದು 15 ದಿವಸದ ಒಳಗಡೆ ಮುಗಿದು ಹೋಗುವಂಥ ಕ್ರಿಯೆ ಇದು. ಇದಕ್ಕೆ ತಿಂಗಳಾನುಗಟ್ಟಲೆ ಏನು ಬೇಕಾಗಿಲ್ಲ. ಅದಾಗ್ತಿದ್ದಂಗೆ 15 ದಿವಸ ಕಳೀತಿದ್ದಂಗೆ 2 ವಾರದ ಕೊನೆಯಲ್ಲಿ ನೀವು ನಿಮ್ಮ ಕ್ಯಾನ್ಸರ್ ಟ್ರೀಟ್ಮೆಂಟನ್ನು ತೊಗೊಳ್ಬೋದು. ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಂಡ ಮೇಲೆ ನಾವು ಇದನ್ನು ಮಾಡೋಕ್ಕಾಗಲ್ಲ. ಫರ್ಟಿಲಿಟಿ ಪ್ರಿಸರ್ವೇಷನ್ ಮುಗಿಸ್ಕೊಂಡು ನೀವು ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಳ್ಳಿ ಅನ್ನೋದನ್ನು ನಾವು ಹೇಳಬೇಕಾಗತ್ತೆ. ನಾನು ಒವೇರಿಯನ್ ಕ್ಯಾನ್ಸರ್ ಬಗ್ಗೆ ಟ್ರೀಟ್ಮೆಂಟ್ ಬಗ್ಗೆ ಜಾಸ್ತಿ ಮಾತಾಡಿಲ್ಲ. ನಾನು ಒವೇರಿಯನ್ ಕ್ಯಾನ್ಸರ್ನಲ್ಲಿ ಆಕೆಯನ್ನು ಪ್ರೆಗ್ನೆನ್ಸಿ ಮಾಡೋದು ಹೇಗೆ ಅನ್ನೋ ನಿಟ್ಟಿನಲ್ಲಿ IVF ಸ್ಪೆಷಲಿಸ್ಟ್ ಆಗಿದ್ದಕ್ಕೋಸ್ಕರ ಆ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟೆ. ಎಸ್ ಮ್ಯಾಮ್, ಇನ್ನು ಯೂಶ್ವಲಾಗಿ ನಾವು ಓವರಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಅಂದರೆ ಓವರಿ ಅಂಡಾಶಯಗಳಲ್ಲಿ ಏನಾದರೂ ಡ್ಯಾಮೇಜ್ ಆಗಿದ್ರೆ, ಇಫ್ ಇನ್ ಕೇಸ್ ಎಗ್ಗಳು ಕೂಡ ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ಇರುತ್ತಾ ಅಂತ, ಎಗ್ಗಳು ಕೂಡ ಡ್ಯಾಮೇಜ್ ಆಗುತ್ತಾ ಅಂತ? ಹೌದು ಹೌದು ಹೌದು. ಈ ಓವರಿನೇ ಈ ಅಂಡಾಶಯವೇ ಈ ಫಾಲಿಕಲ್ಸ್ ಅರ್ಥಾತ್ ಎಗ್ಗಳಿಗೆ ತವರು ಮನೆ, ಅವಿರುವ ಆವಾಸ ಸ್ಥಾನವೇ ಅದು. ಸೊ ಈಗ ಆ ಓವರಿನೇ ಡ್ಯಾಮೇಜ್ ಆಯಿತು ಅಂತಂದರೆ ಈಗೆಲ್ಲ ಹೇಳಿದ ಕಾರಣ ಏನು, ಸಿಸ್ಟ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ರೇಡಿಯೇಷನ್ ಇರ್ಬೋದು, ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ. ಸೊ ಈ ಎಲ್ಲ ಕಾರಣಗಳಿಂದ ಓವರಿನೇ ಡ್ಯಾಮೇಜ್ ಆದಾಗ, ಅಂಡಾಶಯಗಳೇ ಡ್ಯಾಮೇಜ್ ಆದಾಗ ಖಂಡಿತ ಎಗ್ಸು ಹಾಳಾಗೇ ಆಗುತ್ತೆ ಅಲ್ವಾ. ಇದರಲ್ಲಿ ಒಂದು ವಿಷಯ ಏನಂದರೆ, ಈ ಸಿಸ್ಟ್ ಫಾರ್ಮೇಷನ್ ಆಯಿತು ಅಂದರೆ ಈ ತೊಂದರೆ ಕೊಡುವಂಥ ಸಿಸ್ಟ್ ಅಂತಲೇ ತೊಗೊಳ್ಳೋಣ, ಅರ್ಥಾತ್ ಡರ್ಮಾಯ್ಡ್ ಆಗಲಿ, ಎಂಡೋಮೆಟ್ರಿಯೋಮಾ ಆಗಲಿ ಓವರಿನಲ್ಲಿ. ಸೊ ಈ ಥರ ಕೆಲವು ತೊಂದರೆ ಕೊಡುವಂಥ ಗೆಡ್ಡೆಗಳು ಫಾರ್ಮ್ ಆದರೂ ಕೂಡ ಇವು ಒಂದು ಓವರಿನಲ್ಲಿ ಫಾರ್ಮ್ ಆಗ್ತವೆ. ಈ ಕ್ಯಾನ್ಸರೇ ಆದ್ರೂ ಒಂದು ಓವರಿನಲ್ಲಿ ಫಾರ್ಮ್ ಆಗುತ್ತೆ ಯೂಶ್ವಲಿ. ಅದು ತೀರಾ ಸಮಸ್ಯೆ ಜಾಸ್ತಿ ಆದಾಗ ಮಾತ್ರ 2 ಓವರಿಗೆ ಹರಡುತ್ತೆ ಹೊರತು ಮೋಸ್ಟ್ ಆಫ್ ದ ಟೈಮ್ಸ್ ಡಯಾಗ್ನೋಸ್ ಆಗೋ ಹೊತ್ತಿಗೆ ಒಂದು ಓವರಿನಲ್ಲಿರುತ್ತೆ. ಅಂದರೆ ಇನ್ನೊಂದು ಓವರಿ ಚೆನ್ನಾಗಿರುತ್ತೆ, ಅಂದರೆ ಇನ್ನೊಂದು ಓವರಿ ಆರೋಗ್ಯವಾಗಿರುತ್ತೆ. ಇದರಿಂದ ಪ್ರಾಬ್ಲಮ್ಸ್, ಒಂದು ಓವರಿಯನ್ನೇ ನಾವು ತೆಗೆದೇ ಹಾಕಿದ್ರೂ ಕೂಡ ನಮ್ಗೆ ಇನ್ನೊಂದು ಓವರಿ ಇರುತ್ತೆ. ಆದರೆ ಈ ಎಂತೆಂಥದ್ದು ಡ್ರಗ್ಸ್ಗಳು ತಗೊಂಡಾಗ, ಅಥವಾ ಈ ಸಿಗರೇಟ್ ಸ್ಮೋಕ್ ಮಾಡಿದಾಗ, ಅಥವಾ ಈ ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ತಗೊಂಡಾಗ 2 ಓವರಿನೂ ಹಾಳಾಗುತ್ತೆ. ಸೊ 2 ಓವರಿ ಹಾಳಾದರೆ ನಮಗೆ ಆಕೆಯ ಎಗ್ಸ್ಗಳನ್ನು ನಾವು ರಿಟ್ರೀವ್ ಮಾಡೋಕ್ಕಾಗಲ್ಲ, ಅರ್ಥಾತ್ ನಾವು ಅದನ್ನು ತೆಗಿಯೋಕ್ಕಾಗಲ್ಲ. ಒಂದು ಓವರಿ ಡ್ಯಾಮೇಜ್ ಆದರೂ ಕೂಡ ಇನ್ನೊಂದು ಓವರಿ ನಮ್ಮ ಹತ್ರ ಇರುತ್ತೆ ಅನ್ನೋ ಒಂದು ಧೈರ್ಯ ಇರುತ್ತೆ ನಮಗೆ. ಸೊ ಇದು ಅದರ ಸಟಲ್ ಡಿಫ್ರೆನ್ಸ್. ಮ್ಯಾಮ್, ಇನ್ನು ಸಾಕಷ್ಟು ಡಾಕ್ಟರ್ ಹೇಳೋ ರೀತಿ ಮೊಬೈಲ್ ರೇಡಿಯೇಷನ್ಸ್ ಇಂದ ಬಂಜತನಕ್ಕೆ ಕಾರಣವಾಗುತ್ತಾ ಅಂತ, ಬಿಕಾಸ್ ಇದು ಸಾಕಷ್ಟು ಜನಕ್ಕೆ ಇನ್ನೂ ಒಂದು ಗೊಂದಲ ಥರನೇ ಇದೆ. ಸೊ ಹಾಗಾಗಿ ಈ ಒಂದು ಮೊಬೈಲ್ ರೇಡಿಯೇಷನ್ಸ್ ಇಂದ ಬಂಜತನ ಕಾರಣ ಆಗುತ್ತಾ, ಆದರೂ ಕೂಡ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ? ಇದು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ನವ್ಯ. ಬಂಜತನಕ್ಕೆ ಮೊಬೈಲ್ ರೇಡಿಯೇಷನ್ನು ಫಸ್ಟ್ ಆಫ್ ಆಲ್ ಅದು ಈಗ ಬಹಳಷ್ಟು ಅಧ್ಯಯನಗಳು ನಡೀತಾ ಇದೆ. ಅರ್ಥಾತ್ ಮೊಬೈಲ್ ರೇಡಿಯೇಷನಿಂದ ಬಂಜತನ ಆಗುತ್ತಾ? ಕೆಲವರು ಹೇಳ್ತಾರೆ ಡೈರೆಕ್ಟಾಗಿ ಮೊಬೈಲ್ ತೊಗೊಂಡು ನೀವು ಮಾತಾಡೋದು ಬೆಟರು, ಕೆಲವ್ರು ಹೇಳ್ತಾರೆ ಸ್ಪೀಕರ್ ಹಾಕೋದು ಬೆಟರು, ಕೆಲವರು ಇಯರ್ಫೋನ್ ಹಾಕಿ ಮಾತಾಡೋದು ಬೆಟರು, ಕೆಲವರು ಟೆಕ್ಸ್ಟ್ ಮಾಡಿದರೆ ಬೆಟರು, ರೇಡಿಯೇಷನ್ ಅದರಲ್ಲಿ ಕಡಿಮೆ ಇದರಲ್ಲಿ ಜಾಸ್ತಿ, ಹೀಗೆಲ್ಲ ಸುಮಾರು ಅದರಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಅದ್ರ ಬಗ್ಗೆ ಅಧ್ಯಯನಗಳು ನಡೀತಾ ಇದೆ.
ಆಗ ಹೇಳಿದ ನಾನು ಕ್ಯಾನ್ಸರ್ದು ರೇಡಿಯೇಷನ್ ಅಂತ ಏನು ಹೇಳಿದೆ ಅದು ಮಾರಣಾಂತಿಕ, ಅದು ಬಹಳ ದೊಡ್ಡ ತೊಂದರೆ. ವೆರಸ್ ಮೊಬೈಲ್ ರೇಡಿಯೇಷನ್ನಲ್ಲಿ ಪ್ರಾಬಬ್ಲಿ ಎಷ್ಟೋ ಅಧ್ಯಯನಗಳು ಹೇಳಿದ ಹಾಗೆ ಸಣ್ಣ ಸಣ್ಣ ವೇವ್ಗಳು ಅಂದರೆ ತರಂಗಗಳು ಪ್ರೊಡ್ಯೂಸ್ ಆಗೋದ್ರಿಂದ ಸ್ಮಾಲ್ ಡ್ಯಾಮೇಜ್ ಓವರೀಸಿಗೆ ಆಗೇ ಆಗುತ್ತೆ. ಅತೀವ ಬಳಕೆಯಿಂದ ಅಥವಾ ಅದನ್ನು ಯೂಸ್ ಮಾಡುವಾಗ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಕೂತಿರ್ತೀವಿ, ಮೊಬೈಲ್ ಯೂಸ್ ಮಾಡುವಾಗ ಓಡಾಡ್ತಾ ನಾವು ಟೆಕ್ಸ್ಟ್ ಮಾಡಲ್ಲ, ಕೂತ್ಕೊಂಡು ಮಾಡ್ತೀವಿ, ನಿಂತ್ಕೊಂಡು ಮಾಡ್ತೀವಿ, ಅಂದರೆ ದೇಹಕ್ಕೆ ಚಲನವಲನ ಕಡಿಮೆ ಇರುತ್ತೆ, ಆದಷ್ಟು ಕೂತಿರುವ ಪರಿಸ್ಥಿತಿಯಲ್ಲಿ ಇರ್ತೀವಿ. ಇದು ಇನ್ನೊಂದು ರೀಸನ್ನು. ಆದರೆ ಇನ್ನೂ ಪೂರ್ತಿಯಾಗಿ ಅದರ ಬಗ್ಗೆ ಸತ್ಯಾಂಶಗಳು ಹೊರಗಡೆ ಬಿದ್ದಿಲ್ಲ. ಆದರೂ ಕೂಡ ಮೊಬೈಲ್ನ ಅತಿಯಾದ ಬಳಕೆ ಒಳ್ಳೆಯದಲ್ಲ. ಗಂಡು ಮಕ್ಕಳಿಗೆ ಮೊಬೈಲು ಅಥವಾ ಲ್ಯಾಪ್ಟಾಪು ಜಾಸ್ತಿ ತೊಂದರೆ ಕೊಡುತ್ತೆ. ಲ್ಯಾಪ್ಟಾಪ್ನ ಹೊಟ್ಟೆ ಮೇಲೆ ಕಾಲ ಮೇಲೆ ಇಟ್ಕೊಂಡು ಯೂಸ್ ಮಾಡೋದು, ಯಾಕೆಂದರೆ ಟೆಸ್ಟಿಸ್ ಹೊರಗಡೆ ಇರುತ್ತೆ. ಇದನ್ನು ಗಂಡು ಮಕ್ಕಳ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಇಲ್ಲದೇ ಇದ್ದರೂ ಹೇಳಿದ್ದು ಯಾಕಂದರೆ ಹೆಣ್ಣು ಮಕ್ಕಳಿಗೆ ಕಂಪೇರ್ ಮಾಡೋಕ್ಕೋಸ್ಕರ. ಹೆಣ್ಣು ಮಕ್ಕಳಲ್ಲಿ ಓವರಿ ಅನ್ನೋದು ಒಳಗಡೆ ಇರುತ್ತೆ, ಹೊಟ್ಟೆ ಭಾಗದಲ್ಲಿರುತ್ತೆ, ಅಂದರೆ ಪೆಲ್ವಿಸಲ್ಲಿರುತ್ತೆ. ವೆರಸ್ ಗಂಡು ಮಕ್ಕಳಲ್ಲಿ ವೃಷಣ ಅನ್ನೋದು ಹೊರಗಡೆ ಇರುತ್ತೆ. ಸೊ ಗಂಡು ಮಕ್ಕಳಲ್ಲಿ ಹೆಣ್ಣು ಮಕ್ಕಳಿಗಿಂತ ಎಫೆಕ್ಟ್ ಆಗುವ ಚಾನ್ಸ್ ಈ ಮೊಬೈಲ್ ರೇಡಿಯೇಷನಿಂದ ಜಾಸ್ತಿ. ಆದರೂ ಕೂಡ ಹೆಣ್ಣು ಮಕ್ಕಳು ಕೂಡ ಕಡಿಮೆ ಯೂಸ್ ಮಾಡೋದು ಒಳ್ಳೆಯದು ಈ ಮೊಬೈಲನ್ನು, ಎಸ್ಪೆಷಲಿ ಹೊಟ್ಟೆ ಹತ್ತಿರ ಇಟ್ಟುಕೊಂಡು ಯೂಸ್ ಮಾಡೋದು, ಈ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಆ ಸೈಡ್ ಪಾಕೆಟಲ್ಲಿ ಇಟ್ಕೊಳ್ಳೋದು. ಸೊ ಅದಕ್ಕಿಂತ ಆದಷ್ಟು ದೇಹದಿಂದ ದೂರ ಇಡೋದು ಒಳ್ಳೆಯದು. ಈಗ ನಾವು ಕೂತಿದ್ದೀವಿ ಅಂದರೆ ಆ ಟೇಬಲ್ ಮೇಲೆ ಇಡೋದು, ಈ ಥರ ಆದಷ್ಟು ಸ್ವಲ್ಪ ಜಾಸ್ತಿ ದೂರ ಇಡೋದು, ಕಡಿಮೆ ಬಳಕೆ ಮಾಡೋದು ನನ್ನ ಪ್ರಕಾರ ಒಳ್ಳೆಯದು ಅಂತ ಅನಿಸುತ್ತೆ. ಬಿಕಾಸ್ ಈಗಿನ ಜನರೇಷನ್ ಫೋನ್ ಬಿಟ್ಟೇ ಇರೋಕ್ಕಾಗಲ್ಲ. ಬಟ್ ಈ ಥರದೊಂದು ಸಮಸ್ಯೆಗಳು ಉಂಟಾಗುತ್ತೆ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಲೇಬೇಕು ಅಂತ ಹೇಳ್ಬೋದು. ಎಸ್ ಮ್ಯಾಮ್. ಇನ್ನು ಯೂಶುವಲ್ ಆಗಿ ಸಾಕಷ್ಟು ಜನ ಕಾಲರ್ಸ್ ಕೂಡ ಕಾಲ್ ಮಾಡಿದಾಗ ಏನಪ್ಪ ಕ್ವಶನ್ ಕೇಳಿದ್ದಂದರೆ, ಫಸ್ಟ್ ಮಗು ಆಗುತ್ತೆ, ಇನ್ನು ಸೆಕೆಂಡ್ ಮಗು ಟೈಮಲ್ಲಿ ಫಲವತ್ತತೆ ಹೆಣ್ಮಕ್ಳಲ್ಲಿ ಕಡಿಮೆ ಆಗುತ್ತೆ. ಫಸ್ಟ್ ಮಗು ಹಾಗೆ ಚೆನ್ನಾಗೇ ಇರುತ್ತೆ, ಬೆಳವಣಿಗೆ ಎಲ್ಲ ಚೆನ್ನಾಗಿರುತ್ತೆ, ಬಟ್ ಸೆಕೆಂಡ್ ಮಗು ಆಗೋ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗುತ್ತಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ಕೇಳಿದ್ರು ಅಂತ. ಎಷ್ಟೋ ಜನಕ್ಕಾಗತ್ತೆ. ಈಗ ಎಷ್ಟೋ ಜನ ಪೇಷಂಟ್ಸ್ ಬರ್ತಾರೆ ನೋಡಿ, ಡಾಕ್ಟ್ರೇ ದೊಡ್ಡ ಮಗು 13 ವರ್ಷ, ಆಮೇಲಿಂದ ನಾವು ಯಾವುದನ್ನು ಯೂಸ್ ಮಾಡಿಲ್ಲ, ಫ್ಯಾಮಿಲಿ ಪ್ಲಾನಿಂಗ್ ಆಗುವಂಥ ಗರ್ಭ ನಿರೋಧಕ ಮಾತ್ರೆಗಳನ್ನು ನುಂಗಿಲ್ಲ, ಕಾಪರ್ಟಿ ಹಾಕಿಸ್ಕೊಂಡಿಲ್ಲ, ಅಬಾರ್ಷನ್ಗಳು ಮಾಡಿಸ್ಕೊಂಡಿಲ್ಲ, ಆದರೂ ಯಾಕೋ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ. ಹೌದು, ಅದಕ್ಕೆ ನಾವು ಅವತ್ತಿಂದನೂ ಹೇಳ್ತಾ ಬಂದಿದ್ದೀವಿ ನಿಮಗೆ, ಒಂದು ಮಗು ಆದ ಮೇಲೆ ಎರಡನೇ ಮಗುವಿಗೆ ತುಂಬ ಅಂತರ ಕೊಡಬೇಡಿ. ಯಾವುದ್ಯಾವುದೋ ಕ್ಷುಲ್ಲಕ ಕಾರಣ ಹೇಳಿಕೊಂಡು ಪ್ರೆಗ್ನೆನ್ಸಿ ಆದಾಗ, ದೊಡ್ಡ ಮಗುವಿಗಾಗಲೇ 1-1.5 ವರ್ಷ ಇರುತ್ತೆ, ಇವರಿಗೆ ಎರಡನೇ ಮಗು ತಕ್ಷಣಕ್ಕೆ ಬೇಡವಾಗಿರುತ್ತೆ, ಆದರೆ ಪ್ರೆಗ್ನೆನ್ಸಿ ಆಗಿದೆ ಅಂತ ಬಂದು ಅದನ್ನು ತೆಗೆಸ್ಕೊಳ್ಳೋದು. ನನ್ನ ಅಭಿಪ್ರಾಯದಂತೆ ನಿಮಗೆ ಎರಡನೇ ಪ್ರೆಗ್ನೆನ್ಸಿ ತಂತಾನೆ ಆಲ್ರೆಡಿ ದೇವರು ಕೊಟ್ಟಿರುವಾಗ ನೀವು ಅದನ್ನು ಕಂಟಿನ್ಯೂ ಮಾಡೋದು ಒಳ್ಳೆಯದು ಅಂತ ನಾನು ಹೇಳೋದು. ಯಾಕೆಂದರೆ ಈ ಪ್ರೆಗ್ನೆಂಟ್ ಆಗಿದ್ದೀರಾ, ಇನ್ನೂ 9 ತಿಂಗಳು 8 ತಿಂಗಳು ಟೈಮ್ ಇದೆ, ಅಷ್ಟೊತ್ತಿಗಾಗಲೇ ದೊಡ್ಡ ಮಗು 1.5 ವರ್ಷ ಇರೋದು 2-2.5 ವರ್ಷ ಆಗುತ್ತೆ. 2 ಮಕ್ಕಳ ಅಂತರ ನಿಮಗೆ ಬೇಕಾದಾಗೆ ಪರ್ಫೆಕ್ಟಾಗಿ 3 ವರ್ಷ 4 ವರ್ಷ ಇಲ್ಲದೆ ಹೋಗ್ಬೋದು, ನಿಮ್ಮ ಪ್ಲ್ಯಾನಿನಂತೆ ಆಗಿಲ್ಲದೆ ಇರ್ಬೋದು. ಯಾಕಂದರೆ ನೀವೇ ಅದ್ರ ಬಗ್ಗೆ ನೀವು ಗಮನ ತಗೊಂಡಿಲ್ಲ, ನೀವು ಕಾಂಟ್ರಸೆಪ್ಷನ್ ಏನಾದರೂ ಯೂಸ್ ಮಾಡ್ಕೊಂಡಿದ್ದಿದ್ರೆ ನಿಮಗೆ ಬೇಕಾದ ಅಂತರ ಬರ್ತಿತ್ತು. ನೀವೇನು ಯೂಸ್ ಮಾಡಿಲ್ಲದವ್ರ ಕಾರಣ ನಿಮಗೆ ಪ್ರೆಗ್ನೆನ್ಸಿ ಆಗಿದೆ, ಬಟ್ ಆಗಿರೋ ಪ್ರೆಗ್ನೆನ್ಸಿ ಕೆಡುವುದು ಬೇಡ. ಯಾಕಂದರೆ ಮುಂದೆ ಹೇಗಾಗುತ್ತೋ ಗೊತ್ತಿಲ್ಲ. 1 bird in hand is worth 2 in a bush ಅಂತಾರೆ. ಅಂದರೆ ಆಲ್ರೆಡಿ ನಿಮಗೆ ಪ್ರೆಗ್ನೆಂಟ್ ಆಗಿರೋದನ್ನು ಕೆಡವಕ್ಕೆ ಹೋಗಬೇಡಿ, ಯಾಕಂದರೆ ಇನ್ನು ಮುಂದೆ ನಿಮ್ಮ ಫಲವತ್ತತೆ ಹೇಗಿರುತ್ತೋ ನಮಗೆ ಗೊತ್ತಿಲ್ಲ ಅಂತ ಹೇಳ್ತೀವಿ. ಆಯಿತು, ಇದು ಒಂದು ವಿಷಯ. ಬಟ್ ಇನ್ನೆಷ್ಟೋ ಜನರಲ್ಲಿ ನೀವು ಹೇಳಿದ ಹಾಗೆ ಅವರು ಪ್ರೆಗ್ನೆನ್ಸಿ ಆಗೋದು ಬೇಕು ಬೇಡ ಏನು ಯೋಚನೆ ಮಾಡಿರಲ್ಲ, ಬಟ್ ಎಟ್ ದ ಸೇಮ್ ಟೈಮ್ ಆ್ಯಕ್ಟಿವ್ ಆಗಿ ಕಾಂಟ್ರಸೆಪ್ಷನ್ ಅಂದರೆ ಟ್ಯಾಬ್ಲೆಟ್ ಆಗಲಿ ಕಾಪರ್ಟಿ ಆಗಲಿ ಯೂಸ್ ಮಾಡಿರಲ್ಲ. ಆದರೂ ಕೂಡ ದೊಡ್ಡ ಮಗು ಆದಮೇಲೆ ಆ ಪ್ರೆಗ್ನೆನ್ಸಿ ಅನ್ನೋದು ಬಹಳ ಕಡಿಮೆ ಆಗುತ್ತೆ. ಏನಾಗುತ್ತೆ, ಕೆಲವು ವಿಷಯಗಳಂದರೆ ಒಂದು ಲೈಫ್ ಸ್ಟೈಲ್ ಚೇಂಜ್ ಸ್ಟಾರ್ಟ್ ಆಗುತ್ತೆ. ಅಂದರೆ ದೊಡ್ಡ ಮಗು ಇರೋ ಟೈಮ್ನಲ್ಲಿ ಆಕೆ ಬಹಳ ಆ್ಯಕ್ಟಿವ್ ಆಗಿರ್ತಾಳೆ, ಸ್ಟ್ರೆಸ್ ಕಡಿಮೆ ಇರುತ್ತೆ, ಯಾಕಂದರೆ ಆ ದೊಡ್ಡ ಮಗುವಿನ ಕೆಲಸಗಳಿರಲ್ಲ. ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ನಾನು ಹೇಳ್ತಾ ಇರೋದು. ಆಮೇಲೆ ಇನ್ನು ಮನೆಯಲ್ಲಿ ಬೇರೆ ಸೋಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಕೆಲಸಕ್ಕೆ ಸೇರಿಕೊಂಡಿರ್ಬೋದು, ಇನ್ನು ಏನೇನೋ ಒತ್ತಡಗಳು, ಮಾನಸಿಕ ಒತ್ತಡಗಳಿರ್ಬೋದು, ಕರೆಕ್ಟಾಗಿ ಎಕ್ಸಸೈಸ್ ಮಾಡೋಕ್ಕಾಗದೇ ಇರ್ಬೋದು, ಒಳ್ಳೆಯ ಆಹಾರ ಕ್ವಾಲಿಟಿ ಫುಡ್ ಅಂತ ಏನು ಹೇಳ್ತೀವಿ ಅದು ತಗೊಳಕ್ಕಾಗದೇ ಇರ್ಬೋದು. ಸೊ ಈ ಥರ ಎಲ್ಲ ಕಾರಣಗಳಿಂದ ಪ್ರೆಗ್ನೆನ್ಸಿಯ ಚಾನ್ಸಸ್ ಅರ್ಥಾತ್ ಫಲವತ್ತತೆ ಫರ್ಟಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಒಂದು. ಎರಡನೇದು ಏಜ್ ಫ್ಯಾಕ್ಟರು. ಫಸ್ಟ್ ಮಗುವಿಗೆ ಯೂಶ್ವಲಿ 24, 25, 28ರಲ್ಲಿ ಎಲ್ಲರೂ ಗರ್ಭ ಧರಿಸ್ತಾರೆ. ಸಣ್ಣ ವಯಸ್ಸಿನಲ್ಲಿ ಮಗು ಆಗೋಗ್ಬಿಡುತ್ತೆ. ಎರಡನೇ ಮಗುವಿಗೆ ಏಜ್ ಇಷ್ಟೊಂದು ಗ್ಯಾಪ್ ಕೊಟ್ಟಾಗ
ಮಗು ದೊಡ್ಡದಾಗ್ತಿದ್ರೂ ಕೂಡ ಈಕೆಗೆ ಏಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ, 30 ವಯಸ್ಸಿನ ತನಕ ಪ್ರೆಗ್ನೆನ್ಸಿ ಆಗೋದು ಚಂದ, 30 ವಯಸ್ಸಿನ ಒಳಗಡೆ. ಯಾಕಂದರೆ 22, 23ರಿಂದ 30 ಏಜ್ ತನಕ ಪ್ರೆಗ್ನೆನ್ಸಿ ಆಗುವಂತಹ ಚಾನ್ಸ್ ಬಹಳ ಇರುತ್ತೆ. ಒಂದು ಮಹಿಳೆಯಲ್ಲಿ ಫಲವತ್ತತೆ ಜಾಸ್ತಿ ಇರುತ್ತೆ. 30ರಿಂದ 35 ಅದು ಒಂದು 10-20% ಇಳಿಯುತ್ತೆ. 35 ವಯಸ್ಸಿನ ನಂತರ ಇನ್ನೂ ಕಡಿಮೆ ಆಗುತ್ತೆ. 40ರ ಮೇಲೆ ಪ್ರೆಗ್ನೆನ್ಸಿ ಆಗೋದೆಲ್ಲೋ ಬಹಳ ಅಪರೂಪ, ಆಗೋದೇ ಇಲ್ಲ ಅಂತ ಹೇಳಲ್ಲ, ಬಹಳ ಅಪರೂಪ. ಸೊ ಮನುಷ್ಯನ ದೇಹದ ಪರಿಸ್ಥಿತಿ ಈ ಥರ ಇರುತ್ತೆ. ನೀವು ಮೆನೋಪಾಸಿಗೆ ಸಂಬಂಧಪಟ್ಟು ಪ್ರೆಗ್ನೆನ್ಸಿಯನ್ನು ಲೆಕ್ಕ ಹಾಕಬೇಡಿ. ಏನಂದರೆ ಎಷ್ಟೋ ಜನ ಹೇಳ್ತಾರೆ, 53 ಏಜ್ನವರು ಬರ್ತಾರೆ, ಡಾಕ್ಟ್ರೆ ನನಗೆ ಪೀರಿಯಡ್ಸ್ ರೆಗ್ಯುಲರ್ ಆಗ್ತಾ ಇರುತ್ತೆ, ನಾನು ಪ್ರೆಗ್ನೆಂಟ್ ಆಗ್ಬೋದಾ, ಆಗುತ್ತಾ ನನಗೆ? ಕೆಲವರಲ್ಲಿ ಆಗಬಹುದು ಪ್ರೆಗ್ನೆನ್ಸಿ ಅನ್ನೋ ಭಯನೂ ಇರುತ್ತೆ. ಕಾಪರ್ಟಿ 53ರಲ್ಲೂ ಹಾಕಿಸ್ಕೊತಾ ಇರ್ತಾರೆ, ಯಾಕಂದರೆ ಪೀರಿಯಡ್ಸ್ ರೆಗ್ಯುಲರ್ ಆಗ್ತಾ ಇದೆ ಅಂತ. ಇದನ್ನು ನಾನು ಫರ್ಟಿಲಿಟಿಗೆ ಸಂಬಂಧಪಟ್ಟು ಹೇಳ್ತೀನಿ, ಅರ್ಥಾತ್ ಪ್ರೆಗ್ನೆನ್ಸಿ ಆಗೋ ಬಗ್ಗೆ ಹೇಳ್ತೀನಿ. ನೀವು ಪೀರಿಯಡ್ಸ್ ರೆಗ್ಯುಲರ್ ಆಗ್ತಾ ಇದ್ದರೂ ಕೂಡ 40 ಏಜ್ ಮೇಲೆ ಪ್ರೆಗ್ನೆನ್ಸಿ ಆಗೋದು ಅಪರೂಪ. ಪೀರಿಯಡ್ಸ್ ಆಗ್ತಿರುತ್ತೆ ಹೊರತು ಓವರಿ ಅದು ಏಜ್ ಕಡಿಮೆ ಆಗುತ್ತೆ, ಓವರಿಗೆ ವಯಸ್ಸಾಗ್ತಾ ಹೋಗುತ್ತೆ, ಓವರಿಯ ಫರ್ಟಿಲಿಟಿ ಕೆಪ್ಯಾಸಿಟಿ ಕಡಿಮೆ ಆಗುತ್ತೆ 40ರ ಮೇಲೆ. ಪೀರಿಯಡ್ಸ್ ಆಗೋದಕ್ಕೂ ಪ್ರೆಗ್ನೆನ್ಸಿ ಆಗೋದಕ್ಕೂ ಎಲ್ಲ ಕಡೆ ತಾಳೆ ಹಾಕೋಕ್ಕಾಗೋದಿಲ್ಲ. 40ರ ನಂತರ ಪೀರಿಯಡ್ಸ್ ಆಗ್ತಿದ್ರೂ ಕೂಡ, ಕರೆಕ್ಟಾಗಿ ಮಂತ್ಲಿ ಪೀರಿಯಡ್ಸ್ ಆಗ್ತಿದ್ರೂ ಕೂಡ ಪ್ರೆಗ್ನೆನ್ಸಿ ಆಗೋದು ಅಪರೂಪ ಆಗುತ್ತೆ. ಸೊ ಆದಷ್ಟು ಬೇಗ ನೀವು 2 ವರ್ಷ 3 ವರ್ಷ ಗ್ಯಾಪ್ ಕೊಡಿ. ಅದರ ನಂತರ ಸುಮ್ಮನೆ ಉದಾಸೀನವಾಗಿದ್ದು ಬಿಡಬೇಡಿ. 2ನೇ ಮಗು ಬೇಕು ಅಂತ ನಿಮಗನ್ಸಿದ್ರೆ ಆದಷ್ಟು ಬೇಗ ನಮ್ಮಲ್ಲಿ ಬಂದು ತೋರಿಸ್ಕೊಳ್ಳಿ. ನಾವು 3 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ರೂ ಆಗ್ತಿಲ್ಲ ಡಾಕ್ಟ್ರೇ ಪ್ರೆಗ್ನೆನ್ಸಿ, ಯಾತಕ್ಕೆ? ಒಂದೊಂದು ಸರ್ತಿ ಡೆಲಿವರಿ ಆದಮೇಲೆ ಯೂಟ್ರಸ್ ಪಕ್ಕ ಟ್ಯೂಬ್ಸ್ ಅಂತ ಬ್ಲಾಕ್ ಆಗಿ ಇದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು? ಲಕ್ಷ್ಮಿ ಅಂತ ಮೇಡಮ್. ನಾನು ಲಕ್ಷ್ಮಿ ಅವರು ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಬ್ಯಾಂಗ್ಳೂರ್ ಮೇಡಮ್. ಸರಿ, ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಜೊತೆ ಮಾತನಾಡಿ. ನನ್ನ ಮಗಳಿಗೆ ಮೇಡಮ್ ಕೇಳಬೇಕಾಗಿತ್ತು. ಸರಿ, ಡಾಕ್ಟರ್ ಇದ್ದಾರೆ, ಮಾತಾಡಿ ಅವ್ರ ಜೊತೆ. ಅವಳಿಗೆ ಫಸ್ಟ್ ಮಗು ಇವಾಗ 5ನೇ ವರ್ಷ ನಡೀತಾ ಇದೆ ಮೇಡಮ್. ಹೇಳಿ ಲಕ್ಷ್ಮಿ, ಮಾತಾಡ್ತಾ ಹೋಗಿ. ಹಲೋ, ಮಾತಾಡ್ತಾ ಹೋಗಿ. ಹಲೋ. ಫಸ್ಟ್ ಮಗುಗೆ 5 ವರ್ಷ ನಡೀತಾ ಇದೆ, ಮುಂದೆ. ಅವಳಿಗೆ ತಿರ್ಗಾ ಮಗು ಆಗ್ತಾನೆ ಇಲ್ಲ ಮೇಡಮ್, ನಿಲ್ತಾನೆ ಇಲ್ಲ ಮೇಡಮ್. ಕರೆಕ್ಟ್, ಅದನ್ನೇ ನಾನು ಹೇಳಿದ್ದು. ಅವರು ಯಾವುದೇ ಗರ್ಭ ನಿರೋಧಕ ಯೂಸ್ ಮಾಡಬಾರ್ದು. ಒಂದ್ಸಲ ಸ್ಟಾಪ್ ಆಗಿತ್ತು ಮೇಡಮ್, ಒಂದ್ಸಲ ಸ್ಟಾಪ್ ಆಗಿತ್ತು. ಅವಳು ಬೇಡ, ಇನ್ನ ಸುಧಾರ್ಸಕ್ ಆಗಲ್ಲ ಅಂದ್ಬಿಟ್ಟು ಟ್ಯಾಬ್ಲೆಟ್ ತಗೊಂಡು ರಿಮೂವ್ ಮಾಡ್ಬಿಟ್ಟಿದ್ಲು. ಇದನ್ನೇ ನಾನು ಅವಾಗ ಹೇಳಿರೋದು. ಅದನ್ನ ಇವಾಗ ಪಶ್ಚಾತ್ತಾಪ ಪಡ್ತೀರಾ? ಆವಾಗ ತೋರಿಸ್ಕೊಳಕ್ ಬಂದಾಗ ನಾವು ಕಂಟಿನ್ಯೂ ಮಾಡಿ ಅಂತ ಇನ್ನಿಲ್ಲದಂಗೆ ಹೇಳಿರ್ತೀವಿ. ಫಸ್ಟ್ ಆಫ್ ಆಲ್ ಬೇಡದೇ ಇದ್ರೆ ಆಕೆ ಆವಾಗ್ಲೇ ಪ್ರೆಗ್ನೆಂಟ್ ಆಗದ ಹಾಗೆ ನೋಡ್ಕೋಬಹುದಾಗಿತ್ತು, 1ನೇ ವಿಷಯ. 2ನೇದು, ಪ್ರೆಗ್ನೆನ್ಸಿ ಆದ್ಮೇಲೆ ಡಾಕ್ಟರ್ ಹತ್ರ ಹೋಗಿ ಕಂಟಿನ್ಯೂ ಆಗೋ ತರ ಟ್ರೀಟ್ಮೆಂಟ್ ತಗೊಂಡು ಇಷ್ಟೊತ್ತಿಗೆ 2ನೇ ಮಗುವಿನ ಡೆಲಿವರಿನೂ ಮುಗಿಸ್ಕೋಬಹುದಾಗಿತ್ತು. ಎರಡನ್ನೂ ಮಾಡ್ಕೊಂಡಿಲ್ಲ. ಇದು ಬೇಡ, ಈ ಥರ ಮಾಡ್ಕೋಬೇಡಿ ಅಂದ್ರೂ ಪೇಷಂಟ್ಗಳು ನಮಗೆಲ್ಲ ಗೊತ್ತಿದೆ, ನಾವೇ ಡಾಕ್ಟ್ರು ಅಂತ ಮಾಡ್ಕೊಳ್ತಾರೆ. ಆಯಿತು, ಪಶ್ಚಾತ್ತಾಪ ಪಡಬೇಡಿ. ನೆಕ್ಸ್ಟ್ ನೀವು ಪ್ರೆಗ್ನೆನ್ಸಿ ಯಾಕಾಗಿಲ್ಲ ಅನ್ನೋದ್ರ ಬಗ್ಗೆ ತೋರಿಸ್ಕೊಳ್ಬೇಕಾಗತ್ತೆ, ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಯೂಟ್ರಸ್ ಒಳಗೆ ಪ್ರಾಬ್ಲಮ್ ಇದೆಯಾ, ಟ್ಯೂಬ್ಸ್ ಬ್ಲಾಕ್ ಇದೆಯಾ ಅಂತ ಕೆಲವು ಚೆಕ್ ಮಾಡಿ ನೋಡಿ ಹೇಳ್ತಾರೆ. ನಿಮ್ಮ ಡಾಕ್ಟ್ರ್ ಹತ್ರ ಆದ್ರೆ ಸರಿ, ನಾವಾದರೂ ಸರಿ ನಿಮಗೆ ಹೇಳ್ತೀವಿ. ಆದಷ್ಟು ಬೇಗ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ ಇದಕ್ಕೆ. ಯಾಕಂದರೆ ಈಕೆಗೆ ಇನ್ನು ಏಜ್ ಮುಂದಕ್ಕೆ ಹೋದ್ಮೇಲೆ 35 ಆ ಥರ ಏಜ್ ದಾಟಿದ ಮೇಲೆ ಟ್ರೀಟ್ಮೆಂಟ್ ತೊಗೊಂಡ್ರೂ ಪ್ರೆಗ್ನೆನ್ಸಿ ಆಗುವ ಚಾನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ವೀಕ್ಷಕರೇ, ಎಲ್ಲರೂ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, 2ನೇ ಪ್ರೆಗ್ನೆನ್ಸಿ ಆದರೂ ಅದನ್ನು ತೆಗೆಸ್ಕೊಳಕ್ಕೆ ಹೋಗಬೇಡಿ. ಹೇಗೋ ಸುಧಾರಿಸ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಏನೋ ಒಂದು ತಾಪತ್ರಯ ಹೇಳ್ತೀರ, ಸಂಸಾರ ತಾಪತ್ರಯ, ದುಡ್ಡಿಲ್ಲ, ಮನೆ ಕಟ್ತಾ ಇದ್ದೀವಿ, ಜಾಬ್ ಚೇಂಜ್ ಆಗಿದೆ, ಹೊಸ ಜಾಬು, ಇವೆಲ್ಲ ತೊಂದರೆಗಳಲ್ಲ, ಇವೆಲ್ಲ ಸವಾಲುಗಳಲ್ಲ. ಈ ಥರ ಸವಾಲುಗಳು ತುಂಬಾ ಕಷ್ಟ ಇತ್ತು. ಮತ್ತೆ ಇದು ಬೇಕು ಅಂತ ಮೈ ಮೇಲೆ ಎಳ್ಕೊಳ್ಳುವಂಥ ಪ್ರಾಬ್ಲಮ್ಗಳು ನೀವುಗಳು. ಇದನ್ನು ತಡೆಗಟ್ಟಬಹುದು. ಈ ಥರ ಸವಾಲುಗಳು ಜೀವನ ಪೂರ್ತಿ ಇರುತ್ತೆ. ಇವತ್ತೊಂದಿರುತ್ತೆ, ಇನ್ನೊಂದು ಘಟ್ಟದಲ್ಲಿ ಇನ್ನೊಂದು ಸವಾಲಿರುತ್ತೆ. ಸೊ ಅದಕ್ಕೋಸ್ಕರ ಪ್ರೆಗ್ನೆನ್ಸಿ ತೆಗೆಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆಯಿತು, ಆಗಿದೆ, ಹೋಗಲಿ. ನೆಕ್ಸ್ಟು ತೋರಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡು ಪ್ರೆಗ್ನೆನ್ಸಿ ಆಗೋದಕ್ಕೆ ಆಕೆ ಪ್ರಯತ್ನ ಪಡಬೇಕು. ಯಾಕಂದರೆ ವಯಸ್ಸು ಜಾಸ್ತಿ ಆಗ್ತಾ ಹೋದ ಮೇಲೆ ಆ ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ಪ್ರೆಗ್ನೆನ್ಸಿ ಆಗೋದಿಲ್ಲ.
ಸರಿ ಮೇಡಮ್. ಆಯಿತು ಲಕ್ಷ್ಮಿ ಅವರೇ. ಸರಿ ಮೇಡಮ್. ಓಕೆ. ಎಸ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ನೀವು ಕೂಡ ಯಾವುದಾದ್ರೂ ಒಂದು ಪ್ರೆಗ್ನೆನ್ಸಿ ಕುರಿತಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಅಥವಾ ಬಂಜತನದ ಕುರಿತಾಗಿ ಸಾಕಷ್ಟು ಪ್ರಶ್ನೆಗಳು ನಿಮ್ಮಲ್ಲಿದ್ದರೆ ನೀವು ಕೂಡ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕರೆಯನ್ನು ಮಾಡಬಹುದು. ಆ್ಯಂಡ್ ನೀವು ಡಾಕ್ಟರನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಲ್ಯಾಂಡ್ಲೈನ್ ನಂಬರ್ಗೆ ನೀವು ಕರೆಯನ್ನು ಕೂಡ ಮಾಡಬಹುದು. ಇನ್ನು ಸಾಕಷ್ಟು ಜನ ತುಂಬ ಜನ ಅಟ್ಲೀಸ್ಟ್ ನೇರವಾಗಿ ಭೇಟಿಯಾಗೋಕ್ಕೆ ಅವಕಾಶ ಸಿಗಲ್ಲ, ಆದರೂ ಕೂಡ ನೀವು ಒಂದು ಪ್ರಯತ್ನವನ್ನು ಮಾಡ್ಬೋದು. ಯಾಕಪ್ಪ ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿದ್ರೆ ನಿಮಗೆ ಹಾಸ್ಪಿಟಲ್ ಅಡ್ರೆಸ್ ಸಿಗುತ್ತೆ, ಹಾಗೂ ಹಾಸ್ಪಿಟಲಲ್ಲಿ ಯಾರನ್ನ ಭೇಟಿ ಆಗಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೂಡ ಸಿಗುತ್ತೆ. ಎಸ್ ಮ್ಯಾಮ್, ನಾವು ಮಾತನಾಡ್ತಾ ಇದ್ವಿ ಫಲವತ್ತತೆ ಹೇಗೆ ಕಡಿಮೆ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ. ಇನ್ನು ಇದ್ರ ಜೊತೆ ಇನ್ನೂ ಒಂದು ಕ್ವಶನ್ ನಾನು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಯೂಶ್ವಲಾಗಿ ಅಂಡಾಶಯಗಳಲ್ಲಿ ಅಂಡಾಣುಗಳು ಡ್ಯಾಮೇಜ್ ಆಗಬಾರ್ದು ಅಥವಾ ಅಂಡಾಶಯ ಕೂಡ ಡ್ಯಾಮೇಜ್ ಆಗಬಾರ್ದು ಅಂದರೆ ಯಾವೆಲ್ಲ ರೀತಿಯಾದಂತಹ ಕ್ರಮಗಳನ್ನು ಫಾಲೋ ಮಾಡಬೇಕಾಗತ್ತೆ ಅಂತ. ಬಿಕಾಸ್ ಈಗ ಒಬ್ಬರು ಕಾಲ್ ಮಾಡಿದ್ರು ಮತ್ತು ಅವರು ಕೂಡ ಇದೇ ಒಂದು ಕುರಿತಾಗಿ ಮಾತನಾಡ್ತಾ ಇದ್ರು. ಸೊ ಅದ್ರ ಬಗ್ಗೆ ಇದನ್ನ ಹೇಳೋದಾದ್ರೆ ಮ್ಯಾಮ್ ನೀವು ಏನು ನವ್ಯಾ ಕೊನೆಯಲ್ಲಿ ಅಂಥ ಒಳ್ಳೆ ಕ್ವಶನ್ ಕೇಳಿಬಿಟ್ಟಿದ್ದೀರಾ, ಪರ್ಫೆಕ್ಟ್ ಕ್ವಶನ್ ಕೇಳಿದ್ದೀರಾ. ತುಂಬ ಚೆನ್ನಾಗಿದೆ ಪ್ರಶ್ನೆ. ಯಾಕೆ ಅಂದರೆ ಇದನ್ನು ಬಹಳಷ್ಟು ಜನಗಳು ತಿಳ್ಕೊಳ್ಬೇಕು. ಈಗ ಫರ್ಟಿಲಿಟಿ ಅನ್ನೋದು ಅರ್ಥಾತ್ ಫಲವತ್ತತೆ ಅನ್ನೋದು ಮುಂಚಿನ ಜಮಾನಕ್ಕಿಂತ, ಅಂದರೆ ನಮ್ಮ ಅಮ್ಮ ಪ್ರೆಗ್ನೆಂಟ್ ಆಗೋ ಟೈಮಿಗಿಂತ ಅದು ಬೇಡ, ಈಗ ಕಳೆದ ಒಂದು 15-20 ವರ್ಷದ ಹಿಂದಿಗಿಂತಲೂ ಈಗ ಬಹಳಷ್ಟು ಕಡಿಮೆ ಆಗಿದೆ. ಮುಂಚೆ ನಮ್ಮ ಕ್ಲಿನಿಕ್ಗಳಿಗೆ, ಆಸ್ಪತ್ರೆಗಳಿಗೆ ಪ್ರೆಗ್ನೆಂಟ್ ಆಗಿ ಬರ್ತಿದ್ದವರೇ ಜಾಸ್ತಿ ಇದ್ದರು. ಈಗ ಪ್ರೆಗ್ನೆಂಟ್ ಆಗಬೇಕು, ಯಾಕೋ ಆಗ್ತಿಲ್ಲ ಅಂತ ಬರೋರ ಸಂಖ್ಯೆ ಜಾಸ್ತಿ ಆಗಿದೆ. ನಮ್ಮಲ್ಲೇ ಅಲ್ಲ, ವಿಶ್ವದಾದ್ಯಂತ. ಯಾತಕ್ಕೆ ಅಂದರೆ ಹೇಳ್ತೀನಿ ಕೇಳಿ. ಇದಕ್ಕೆ ಕೆಲವು ಬಹಳ ಮುಖ್ಯವಾದ ಕಾರಣ ಇದೆ. ಒಂದು, ಲೇಡೀಸಲ್ಲೇ ಯಾವಾಗಲೂ ಗಂಡಸರಷ್ಟು ಮಿಲಿಯನ್ ಸ್ಪರ್ಮ್ಸ್ ಹೇಗಿರುತ್ತೋ ಅಷ್ಟು ಮಿಲಿಯನ್ ಅಂಡಾಣುಗಳಿರೋದಿಲ್ಲ. ಇದು ಕಾರಣ ಅಲ್ಲ, ಅದಕ್ಕೆ ಮುಂಚಿತವಾಗಿ ಹೇಳ್ತಾ ಇದ್ದೀನಿ, ಇನ್ನೂ ಕಾರಣಕ್ಕೆ ಬರಬೇಕು ನಾನು. ಸೊ ಅಂಡಾಶಯದಲ್ಲಿ ಅಂಡಾಣುಗಳು ಚಿಕ್ಕ ಮಗುವಿನಲ್ಲಿ ಜಾಸ್ತಿ ಇದ್ದರೂ ವಯಸ್ಸಾಗ್ತಾ ಹೋದ ಹಾಗೆ ಆಕೆ ಒಂದು ಏಜ್ ಬಂದಾಗ ಅದು ಕಡಿಮೆ ಆಗುತ್ತೆ. ಮದುವೆಯ ವಯಸ್ಸು ಬಂದಾಗ 300-400 ಅಷ್ಟೇ ಅಂಡಾಣುಗಳು ಅಂಡಾಶಯದಲ್ಲಿರ್ತವೆ. ಸೊ ವಿ ಹ್ಯಾವ್ ಟು ಬ್ಯಾಂಕ್ ಆನ್ ದ್ಯಾಟ್ ಓನ್ಲಿ, ಅಷ್ಟೇ ಇರೋದು ಕ್ವಾಂಟಿಟಿ. ಸೊ ಅದನ್ನು ನಾವು ಜತನವಾಗಿ ಕಾಪಾಡ್ಕೊಳ್ಬೇಕು, ಯಾಕಂದರೆ ಈಕೆಗೆ ಪ್ರೆಗ್ನೆನ್ಸಿ ಆಗಬೇಕು. ಆಯಿತು, ಇನ್ನು ಕಾರಣಗಳು ಬಂದು, ಸೊ ಇದಕ್ಕೋಸ್ಕರ ಅಂದರೆ ಹೆಂಗಸರಲ್ಲಿ ಇವುಗಳು ಬಹಳ ಕಡಿಮೆ, ಗಂಡಸರಿಗೆ ಕಂಪೇರ್ ಮಾಡಿದ್ರೆ ಸಂಖ್ಯೆಯಲ್ಲಿ ಅಂಡಾಣುಗಳು ಬಹಳ ಕಡಿಮೆ ಇರೋದ್ರಿಂದ ಇದನ್ನು ಸಂರಕ್ಷಿಸೋದು ನಮ್ಮ ಮುಖ್ಯ ಕರ್ತವ್ಯ. ಆಯಿತು, ಇದಕ್ಕೆ ಕಾರಣಗಳು ಏನಿರ್ತವೆ? ಒಂದು, ಲೈಫ್ ಸ್ಟೈಲ್ ಬಹಳ ಚೇಂಜ್ ಆಗಿದೆ ಎಲ್ಲರದ್ದು. ಅಂದರೆ ಒಬಿಸಿಟಿ ಜಾಸ್ತಿ ಆಗಿದೆ, ಅರ್ಥಾತ್ ತೂಕ 35-40% ಜನರಲ್ಲಿ ಜಾಸ್ತಿ ಆಗಿದೆ ಅಂತೆ, ಗಂಡಸರಲ್ಲೂ ಹೆಣ್ಣು ಮಕ್ಕಳಲ್ಲೂ. ಬಹಳ ಅಪಾಯಕಾರಿ ವಿಷಯ ಇದು, ಕೇಳೋತ್ತಿಗೆ ಆಘಾತ ಆಗುತ್ತೆ. 35-40% ಈಸ್ ಟೂ ಮಚ್. ಅಂದರೆ ಅಷ್ಟು ಜನ ದಪ್ಪ ಆಗ್ತಾ ಇದ್ದಾರೆ. ಫುಡ್ ಅವೈಲೇಬಿಲಿಟಿ ಜಾಸ್ತಿ ಇರ್ಬೋದು, ಎಲ್ಲ ಥರದ ಇಂಟರ್ ಕಾಂಟಿನೆಂಟಲ್ ಡಿಶ್ ನಮ್ಮ ಬೆಂಗಳೂರಿನಲ್ಲೇ ಅವೈಲೇಬಲ್ ಇರ್ಬೋದು. ಒಂದು ಬೀದಿಯಲ್ಲಿ 10 ರುಚಿಯಾದ ತಿಂಡಿ ಮಾಡುವಂಥ ಅಂಗಡಿಗಳು ಸಿಗ್ಬೋದು. ಟ್ರಾನ್ಸ್ ಫ್ಯಾಟ್ ಅಂತ ಹೇಳ್ತೀವಿ, ಇದು ಖಂಡಿತ ದೇಹಕ್ಕೆ ಒಳ್ಳೆಯದಲ್ಲ. ಅಥವಾ ನಾನ್ ವೆಜಿಟೇರಿಯನ್ ಫುಡ್ಗಿಂತ ವೆಜಿಟೇರಿಯನ್ ಫುಡ್ಡಿಗೆ ಕನ್ವರ್ಟ್ ಆಗಿ ಆದಷ್ಟು ವೆಜಿಟೇರಿಯನ್ ಫುಡ್ ತಗೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ನಾನು ಹೇಳೋ ವಿಷಯ ಅಲ್ಲ, ಅಧ್ಯಯನದಿಂದ ಬಂದಿರುವಂತಹ ವಿಷಯ. ಸೊ ನೀವು ಆದಷ್ಟು ಫುಡ್ ಕಡಿಮೆ ತಗೊಳ್ಳಿ, ಎಕ್ಸಸೈಸ್ ಜಾಸ್ತಿ ಮಾಡಿ, ನಿಮ್ಮ ತೂಕವನ್ನು BMI ಅಂತ ಏನು ಹೇಳ್ತೀವಿ, ಬಾಡಿ ಮಾಸ್ ಇಂಡೆಕ್ಸ್, ಅದು 25 ಒಳಗಿರಬೇಕಂತೆ. ಅದೆಲ್ಲ ಬಹಳ 30-35 ಆಗ್ತಾಯಿದೆ ನಮ್ಮ ಹೆಣ್ಣು ಮಕ್ಕಳಲ್ಲಿ. ಇದೆಲ್ಲ ಪ್ರೆಗ್ನೆನ್ಸಿ ಆಗೋದಕ್ಕೆ ಬಹಳ ತೊಂದರೆ ಆಗುತ್ತೆ. ಸೆಡೆಂಟ್ರಿ ಲೈಫ್ ಸ್ಟೈಲ್, ಈಗ ನಾನೇ ನೋಡಿ 1 ಗಂಟೆಯಿಂದ ಕೂತಿದ್ದೀನಿ. ಸೊ ಇದು ಖಂಡಿತ ಒಳ್ಳೆಯದಲ್ಲ. ಆದಷ್ಟು ಓಡಾಡ್ತಿರ್ಬೇಕು, ಅಟ್ಲೀಸ್ಟ್ ನಿಂತ್ಕೊಂಡಿರಬೇಕು. ಸೊ ಕೂತ್ಕೊಳ್ಳೋದು, ಮಲಕ್ಕೊಳ್ಳೋದು ಆದಷ್ಟು ಕಡಿಮೆ ಮಾಡಬೇಕು, ಇದರಿಂದ ತೂಕ ಜಾಸ್ತಿ ಆಗುತ್ತೆ. ನೀವು ಆಫೀಸ್ಗೆ ಹೋಗೋ ಹೆಣ್ಣು ಮಕ್ಕಳಾದರೂ ಕೂಡ ನೀವು ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ, ಸ್ವಲ್ಪ ಹೊತ್ತು ಓಡಾಡಿ, ಇಯರ್ಫೋನ್ ಹಾಕ್ಕೊಂಡು ನೀವು ಕೆಲಸ ಮಾಡಿ. ಸೊ ಕೂತ್ಕೊಂಡೇ 7-8 ಅವರ್ಸ್ ವರ್ಕ್ ಮಾಡೋದು ಖಂಡಿತ ಒಳ್ಳೆಯದಲ್ಲ. ಇದರಿಂದ ತೂಕ ಒಂದೇ ಅಲ್ಲ, ಬೇರೆ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ. ಕಾಲಲ್ಲಿ ಬ್ಲಡ್ ಕ್ಲಾಟ್ ಆಗೋದು, ಈ ಜಾಯಿಂಟ್ ಮೂಮೆಂಟ್ಸ್ ಸರಿಯಾಗಿ ಆಗದೇ ಇರೋದು, ಇವೆಲ್ಲ ಆಗ್ತವೆ. ಸೊ ಒಬಿಸಿಟಿ. ಎರಡನೇದು ಡಿಪ್ರೆಷನ್, ಅಂದರೆ ಸ್ಟ್ರೆಸ್ ಜಾಸ್ತಿ ಈಗಿನ ಹೆಣ್ಣು ಮಕ್ಕಳಲ್ಲಿ. ನಾವು ಗಂಡು ಮಕ್ಕಳ ಬಗ್ಗೆ ಮಾತಾಡ್ತಿಲ್ಲ, ವಿ ಆರ್ ಟಾಕಿಂಗ್ ಓನ್ಲಿ ಅಬೌಟ್ ದ ಓವರಿ ಟುಡೇ. ಸೊ ಹೆಣ್ಣು ಮಕ್ಕಳಲ್ಲಿ ಸ್ಟ್ರೆಸ್ ಜಾಸ್ತಿ, ಉದ್ಯೋಗದ ಒತ್ತಡ ಇರ್ಬೋದು, ಮನೆಯಲ್ಲಿ ಗಂಡ ಹೆಂಡ್ತಿರ ಗಲಾಟೆ ಇರ್ಬೋದು, ಅತ್ತೆ ಸೊಸೆ ಗಲಾಟೆ ಇರ್ಬೋದು, ಒಟ್ಟಿನಲ್ಲಿ ಆಲ್ ದ ಟೈಮ್ ಸ್ಟ್ರೆಸ್. ಮನಸ್ಸು ಒಂಥರ ನಿರಾಳವಾಗಿ ಇರೋದೇ ಇಲ್ಲ. ಇದರಿಂದ ಕೂಡ ಅಗೇನ್ ಫರ್ಟಿಲಿಟಿ ಕಡಿಮೆ ಆಗುತ್ತಂತೆ. ಮೂರನೇದ್ದು
ಅವ್ರದ್ದು ನಿದ್ದೆಗೆ ಸಾಕಷ್ಟು ಸಮಯ ಇಲ್ಲ, ಆಫೀಸ್ ಕೆಲಸ ಜಾಸ್ತಿ, ಈ ಥರ ಪ್ರಾಬ್ಲಮ್ಗಳು, ಯಾವುದಕ್ಕೂ ಸಮಯ ಇಲ್ಲ, ಎಲ್ಲದಕ್ಕೂ ಧಾವಂತ. 4ನೇದು ಏಜ್ ಆಫ್ ಪ್ರೆಗ್ನೆನ್ಸಿ. ಈವನ್ ಫಸ್ಟ್ ಪ್ರೆಗ್ನೆನ್ಸಿಯ ಏಜನ್ನು ಹೆಣ್ಣು ಮಕ್ಕಳು ಮುಂದೂಡ್ತಾ ಇದ್ದಾರೆ. ಜಾಬಿಗೋಸ್ಕರ ಇರ್ಬೋದು, ಕೆರಿಯರ್ ಓರಿಯೆಂಟೆಡ್ ಇರ್ಬೋದು. ಅವರಿಗೆ ನನಗೆ ಇನ್ನು ನಾನು ಮಕ್ಕಳು ಮನೆ ಸಂಸಾರ ಅಂತ ಮಾಡ್ತಾ ಕೂತ್ಕೊಂಡ್ರೆ ಜಾಬಲ್ಲಿ ಪ್ರಮೋಷನ್ ಸಿಗಲ್ಲ, ನನ್ನ ಸ್ಯಾಲ್ರಿ ಇಂಪ್ರೂವ್ ಆಗಲ್ಲ, ನನ್ನ ಸ್ಟೇಟಸ್ ಇಂಪ್ರೂವ್ ಆಗಲ್ಲ, ಒಂದು ಮನೆ ಮಾಡ್ಕೊಬೇಕು, ಒಂದು ಕಾರ್ ತೊಗೊಳ್ಬೇಕು, ಆಮೇಲೆ ನೋಡೋಣ ಮದುವೆ ಮಕ್ಕಳು ಸಂಸಾರ. ಸೊ ಈ ಕಾರಣ ಇರ್ಬೋದು. ಇದರಿಂದ ಅಗೇನ್ ಈ ಪ್ರೆಗ್ನೆನ್ಸಿ ಆಗುವಂಥ ಏಜ್ ಮುಂದೂಡಿದಷ್ಟು ಫರ್ಟಿಲಿಟಿ ಇಳಿತಾ ಹೋಗುತ್ತೆ. ಇದು ನಾನು ಸುಮಾರು ಸತಿ ಹೇಳಿದ್ದೀನಿ. ಇನ್ನೂ ಬೇರೆ ಕಾರಣಗಳಂತಂದರೆ ಆಕೆ ಬೇರೆ ವ್ಯಸನಗಳನ್ನು ಹಚ್ಕೊಂಡಿರೋದು, ಅಂದರೆ ಯಾವುದೋ ಡ್ರಗ್ಸ್ಗಳು ತಗೊಳ್ಳೋದು. ಇತ್ತೀಚೆಗಂತೂ ಕಾಲೇಜು ಮಕ್ಕಳುಗಳಲ್ಲಿ ಡ್ರಗ್ಸ್ಗಳು ಅವ್ಯಾಹತವಾಗಿ ಸಿಗುತ್ತೆ, ಆರಾಮಾಗಿ ಸಿಗುತ್ತೆ. ಸೊ ಡ್ರಗ್ಸ್ ಯೂಸ್ ಮಾಡೋದು, ಈ ಮದ್ಯ ವ್ಯಸನಿ ಆಗೋದು, ಸಿಗರೇಟ್ ಸೇದೋದು. ಅಲ್ಲದೆ ಇನ್ನೂ ಒಂದು ನಾನು ನೋಡೋದಂದರೆ ಬಹಳಷ್ಟು ಜನ ಸುಮ್ಮನೆ ಸಣ್ಣದಕ್ಕೂ ಮೆಡಿಕಲ್ ಸ್ಟೋರ್ಗೆ ಹೋಗಿ ಮಾತ್ರೆಗಳು ತೊಗೊಳ್ಳೋದು. ವಿಪರೀತ ಗಂಟ್ಲು ನೋವು, ಕೆಮ್ಮು ಅಂತಂದರೆ ಮಾತ್ರೆ, ಒಂದು ಸಣ್ಣ ಪುಟ್ಟ ಜ್ವರ ಅಂದರೆ ಡೋಲೋ 650. ಎಲ್ಲದಕ್ಕೂ ಮಾತ್ರೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಜ್ವರ ಬರುತ್ತೆ ಹೋಗುತ್ತೆ. ನೀರು ಜಾಸ್ತಿ ಕುಡೀರಿ, ಆಹಾರ ತಗೊಳ್ಳಿ, ರೆಸ್ಟ್ ತಗೊಳ್ಳಿ. ನೀವು ವಿಶ್ರಾಂತಿ ಮಾಡಿದಾಗ ತಂತಾನೆ ಇವೆಲ್ಲ ಇಳಿದು ಹೋಗುತ್ತೆ. ಎಲ್ಲದಕ್ಕೂ ಮಾತ್ರೆಗಳು ಬೇಡ. ಹಾಗೂ ಬೇಕಿದ್ರೆ ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಮಾತ್ರೆ ತಗೊಳ್ಳಿ. ಸಿಗರೇಟ್ ಅನ್ನೋದು ಬಹಳ ಕೆಟ್ಟದು. 2 ಓವರಿನೂ ಎಫೆಕ್ಟ್ ಆಗುತ್ತೆ. ಎಷ್ಟೆಷ್ಟೋ ಜನ ಹೆಣ್ಣುಮಕ್ಕಳು ಬೀದಿನಲ್ಲಿ ಸಿಗರೇಟ್ ಸೇದ್ಕೊಂಡು ಹೋಗ್ತಿರ್ತಾರೆ. ಇದು ಫ್ಯಾಷನ್ ಅಲ್ಲ. ಇದರಿಂದ ನಿಮ್ಮ ದೇಹಕ್ಕೆ ತೊಂದರೆ. ಓವರಿ ಒಂದೇ ಪ್ರಾಬ್ಲಮ್ ಆಗಲ್ಲ, ಬೇರೆ ಲಂಗ್ಸಿಗೆ, ಕಿಡ್ನಿ, ಹಾರ್ಟ್ ಎಲ್ಲದಕ್ಕೂ ಎಫೆಕ್ಟ್ ಆಗುತ್ತೆ. ಸೊ ಈ ಎಲ್ಲ ವ್ಯಸನಗಳಿಂದ ನೀವು ದೂರ ಇರಬೇಕು. ಸೊ ಇದೆಲ್ಲ ಮಾಡಿದರೆ ನೀವು ನಿಮ್ಮ ಲೈಫ್ ಸ್ಟೈಲ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಓವರಿಗೆ ಬ್ಲಡ್ ಸಪ್ಲೈ ಚೆನ್ನಾಗಾಗುತ್ತೆ, ಓವರಿನಲ್ಲಿ ಫಾಲಿಕಲ್ಸು, ಕ್ವಾಲಿಟಿ ಆಫ್ ಎಗ್ಗು ಎಲ್ಲ ಚೆನ್ನಾಗಿ ಬರುತ್ತೆ. ಫಸ್ಟು ಸ್ಟ್ರೆಸ್ ಕಡಿಮೆ ಮಾಡಿ, ಸಿಗರೇಟ್ ಸೇದಬೇಡಿ, ತೂಕವನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಎಲ್ಲಕ್ಕಿಂತ ಮುಖ್ಯ ಬಾಟಮ್ ಲೈನ್ ಸ್ಟೇಟ್ಮೆಂಟು, ಪ್ರೆಗ್ನೆನ್ಸಿಯನ್ನು, ಮದುವೆ ಆ್ಯಂಡ್ ಪ್ರೆಗ್ನೆನ್ಸಿ ಎರಡನ್ನು ಅನಾವಶ್ಯಕ ಕಾರಣಕ್ಕೆ ಮುಂದೂಡಬೇಡಿ ಅಂತ ಹೇಳ್ತೀನಿ. ಪ್ರೆಗ್ನೆನ್ಸಿ ಆದಮೇಲೆ, ಮಗು ಆದಮೇಲೂ ಬೇಕಾದಷ್ಟು ಓದಿ, ಬೇಕಾದಷ್ಟು ಹೊಸ ಉದ್ಯೋಗ ಹಿಡಿದು, ಬೇಕಾದಷ್ಟು ಜೀವನದಲ್ಲಿ ವಿದ್ಯೆ, ಖ್ಯಾತಿ, ದುಡ್ಡು ಎಲ್ಲವನ್ನು ಗಳಿಸಿದವರು ಬೇಕಾದಷ್ಟು ಜನ ಇದ್ದಾರೆ. ಇದು ನಿಮ್ಮ ಮನಸ್ಸು ಅಷ್ಟೇ. ನಾವು ಮಾಡಲಾಗದಿರುವಂಥದ್ದು ಯಾವುದೂ ಇಲ್ಲ. ಮದುವೆ ಆದಮೇಲೂ ಮಕ್ಕಳಾದ ಮೇಲೂ ಇವನ್ನೆಲ್ಲ ಖಂಡಿತ ನಿಮಗೆ ಡಿಟರ್ಮಿನೇಷನ್ ಇದ್ದರೆ, ನಿಮ್ಮ ಗುರಿ ಅದಾಗಿದ್ದರೆ ಇದು ನಿಮಗೆ ಅಸಾಧ್ಯ ಅಲ್ಲ. ಪ್ರೆಗ್ನೆನ್ಸಿಯನ್ನು ಎಲ್ಲ ಕಾರಣಕ್ಕೂ, ಸಣ್ಣ ಕಾರಣಕ್ಕೂ ಮುಂದೂಡೋದು ಖಂಡಿತ ಒಳ್ಳೆಯದಲ್ಲ. ಆಗಲೇ ಒಬ್ಬರು ಕಾಲರ್ ಹೇಳಿದ್ರು ನೋಡಿ, ಈಗ ಮಗು ಸಂಭಾಳಿಸೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾವು ಪ್ರೆಗ್ನೆನ್ಸಿ ತೆಗೆಸ್ಕೊಂಡ್ವಿ, ಈಗ ಪಶ್ಚಾತ್ತಾಪ ಪಡ್ತಾ ಇದ್ದೀವಿ. ಇದನ್ನೆಲ್ಲ ಒಂದು ದಿವಸ ನಾನು ಹೇಳಿದ್ದನ್ನು ಹಿಂದೆ ತಿರುಗಿ ನೋಡಿದಾಗ ಪಶ್ಚಾತ್ತಾಪ ಪಡುವಂಥ ಸನ್ನಿವೇಶವನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮ್ಯಾಮ್, ಇನ್ನೂ ಒಂದು ನಿಮ್ಮ ಸೆಗ್ಮೆಂಟ್ಗೆ ಬರೋದಾದರೆ, ಈ ಒಂದು ಅಂಡಾಶಯವು IVF ಟ್ರೀಟ್ಮೆಂಟ್ಗೆ ಜಾಸ್ತಿ ಸಹಾಯ ಆಗುತ್ತಾ ಅಥವಾ IUI ಟ್ರೀಟ್ಮೆಂಟ್ಗೆ ಜಾಸ್ತಿ ಸಹಾಯ ಆಗುತ್ತಾ? ಎರಡಕ್ಕೂ ಬೇಕಲ್ಲಮ್ಮ. IVFಗೂ ಬೇಕು, IUIಗೂ ಬೇಕು. ಯಾಕಂದರೆ ಈ ಅಂಡಾಣುಗಳು ಇರುವಂಥದ್ದೇ ಅಂಡಾಶಯದಲ್ಲಿ, ಅದರ ತವರು ಮನೆಯೇ ಅಂಡಾಶಯ ಚೆನ್ನಾಗಿದ್ದರೆ ನಾರ್ಮಲ್ಲಾಗೇ ಪ್ರೆಗ್ನೆನ್ಸಿ ಆಗೋದಕ್ಕೂ ಸಹಾಯ ಆಗುತ್ತೆ. IUI ಟ್ರೀಟ್ಮೆಂಟ್ಗೂ ಹೆಲ್ಪ್ ಆಗುತ್ತೆ, IVF ಟ್ರೀಟ್ಮೆಂಟ್ಗೂ ಹೆಲ್ಪ್ ಆಗುತ್ತೆ. ಅರ್ಥಾತ್ ನಮಗೆ ಅಲ್ಲಿ ಕ್ವಾಲಿಟಿ ಎಗ್ಸ್ ಇರಬೇಕು. ಇಟ್ ಈಸ್ ನಾಟ್ ಜಸ್ಟ್ ದ ಕ್ವೆಶ್ಚನ್ ಆಫ್ ನಂಬರ್ ಆಫ್ ಎಗ್ಸ್, ಇಟ್ ಈಸ್ ಆಲ್ಸೋ ದ ಕ್ವಾಲಿಟಿ ಆಫ್ ಎಗ್ಸ್. ಅಂದರೆ ನಮಗೆ ಆ ಅಂಡಾಶಯದೊಳಗಡೆ ಎಗ್ಗಳ ಸಂಖ್ಯೆ, ಮೊಟ್ಟೆಗಳ ಸಂಖ್ಯೆಯೂ ಬಹಳಷ್ಟು ಇರಬೇಕು. ಜೊತೆಗೆ ಆ ಮೊಟ್ಟೆಯ ಕ್ವಾಲಿಟಿನೂ ಚೆನ್ನಾಗಿರಬೇಕು. ಎರಡು ನಮ್ಗೆ ಅದು ಉತ್ಕೃಷ್ಟವಾಗಿತ್ತು ಅಂದರೆ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸು ಬಹಳ ಸಮೀಪ ಆಗುತ್ತೆ ನಮಗೆ. ಆಕೆ ಎಲ್ಲ ಚೆನ್ನಾಗಿತ್ತು, ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಎಷ್ಟೋ ಜನ 2 ವರ್ಷದೊಳಗಡೆ, ಮದುವೆಯಾಗಿ 2 ವರ್ಷದೊಳಗಡೆ 90% ಜನ ತಂತಾನೇ ಕನ್ಸೀವ್ ಆಗ್ತಾರೆ. ಉಳಿದ 10% ಜನಕ್ಕಷ್ಟೇ ನಮ್ಮ ನೆರವು ಬೇಕಾಗೋದು. ಸೊ ಪ್ರೆಗ್ನೆನ್ಸಿ ಹೇಗೆ ಆಗಲಿ, ಅವರೇ ಆಗಲಿ, ನಾವೇ ಮಾಡಿ ಆಗಲಿ ಆಗಬೇಕು ಅಂತಂದರೆ IUI IVF ಅಂತ ಭೇದ ಇಲ್ಲ. ಈ ಅಂಡಾಶಯದಲ್ಲಿರುವಂಥ ಅಂಡಾಣುಗಳು ಚೆನ್ನಾಗಿರಲೇಬೇಕು. ಎಸ್ ಮ್ಯಾಮ್, ಇನ್ನು ಕಾಮನ್ ಆಗಿ ಕೇಳೋದಾದರೆ ಸಾಕಷ್ಟು ಜನಕ್ಕೆ, ಬಿಕಾಸ್ ಈಗ ಹೇಗೆ ಶುಗರ್ ಹೆರಿಡಿಟಿಯಿಂದ ಬರುತ್ತೆ, ಸೊ ಅದೇ ಥರ ಈ ಒಂದು ಓವರಿಸಲ್ ಪ್ರಾಬ್ಲಮ್ಸು, ಅಂಡಾಶಯದಲ್ಲಿ ಪ್ರಾಬ್ಲಮ್ಸ್ ಇರೋದು ಕೂಡ ಆನುವಂಶಿಕವಾಗಿ ಬರುತ್ತಾ ಅಂತ ಸಾಕಷ್ಟು ಜನ ಲೈಕ್ ಗೊಂದಲ ಇದ್ದೇ ಇರುತ್ತೆ. ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋದಾದರೆ ಮ್ಯಾಮ್? ಕರೆಕ್ಟ್ ನೀವು ಕೇಳಿದ್ದು ಹೌದು. ಇದರಲ್ಲಿ 2 ವಿಚಾರ ಹೇಳಬೇಕು ನೋಡಿ ನಾನು. ಒಂದು, ಫಸ್ಟ್ ಮುಖ್ಯವಾಗಿ ಪ್ರಿಮೇಚೂರ್ ಒವೇರಿಯನ್ ಫೇಲ್ಯೂರ್ ಅಂತೀವಿ. ಅಂದರೆ
ಮೆನೋಪಾಸ್ ಬೇಗ ಆಗೋದು ಅಂದರೆ ಆಕೆ ಸಣ್ಣ ವಯಸ್ಸಿನಲ್ಲೇ ಇತ್ತೀಚಿನ ದಿನಗಳಲ್ಲಿ ನೀವು ಆಶ್ಚರ್ಯ ಪಡಬಹುದು, ಆದರೆ 28-30 ವರ್ಷದ ವಯಸ್ಸಿನ ಹೆಣ್ಣು ಮಕ್ಕಳಲ್ಲಿ ಕೂಡ ಈ ಮೆನೋಪಾಸ್ ಬರುತ್ತೆ. ಅಥವಾ ಅವ್ರ ಪೀರಿಯಡ್ಸ್ ರೆಗ್ಯುಲರ್ ಆಗ್ತಿದ್ರೂ ಕೂಡ ಈ ಓವರಿಗಳು ನಶಿಸಿ ಹೋಗ್ತವೆ, ಓವರಿಗೆ ಪ್ರಾಯ ಆಗುತ್ತೆ, ಓವರಿಯನ್ ಏಜಿಂಗ್ ಅಂತ ಕರಿತೀವಿ, ಅದಾಗತ್ತೆ. ಇದು ಆನುವಂಶಿಕವಾಗಿ ಬರ್ಬೋದು. ಅಂದರೆ ಅದರಲ್ಲೂ ಕೂಡ ಆನುವಂಶಿಕತೆ ಒಂದು ಕಾರಣ. ಈ ಪ್ರಿಮೇಚೂರ್ ಓವೇರಿಯನ್ ಫೇಲ್ಯೂರ್ ಅನ್ನೋದಕ್ಕೆ ಹಲವಾರು ಕಾರಣ ಇದೆ. ಅದರಲ್ಲಿ ಒಂದು ಆನುವಂಶಿಕತೆ. ಅಂದರೆ ಆಕೆಯ ತಾಯಿಗೆ ಬೇಗ ಮೆನೋಪಾಸ್ ಆಗಿರುತ್ತೆ, ಈಕೆಗೂ ಮೆನೋಪಾಸ್ ಆಗೋದು. ಅಥವಾ ಆಕೆಯ ತಾಯಿಗೆ ಬೇಗ ಒವೇರಿಯನ್ ಏಜಿಂಗ್ ಆಗಿರುತ್ತೆ. ಮೆನೋಪಾಸ್ ಇಸ್ ಡಿಫ್ರೆಂಟ್, ಒವೇರಿಯನ್ ಏಜಿಂಗ್ ಇಸ್ ಡಿಫ್ರೆಂಟ್, ಆಗಲೇ ಹೇಳಿದ್ದೀನಿ. ಸೊ ಬೇಗ ಒವೇರಿಯನ್ ಏಜಿಂಗ್ ಆಗೋದು. ಸೊ ಆ ಒವೇರಿಯನ್ ಏಜಿಂಗ್ ತಾಯಿಗಾದಾಗ ಮಗಳಿಗೂ ಆಗುವಂಥ ಚಾನ್ಸು ಇರುತ್ತೆ. ಸೊ ಇದು ಒಂದು ಆನುವಂಶಿಕತೆಯಿಂದ ಬರುವಂಥ, ಅಂದರೆ ತಾಯಿಯಿಂದ ಬರುವಂಥ, ಹೆರಿಡಿಟ್ರಿ ಆಗಿ ಬರುವಂಥ ಆಸ್ಪೆಕ್ಟು. ಇನ್ನೊಂದು ಪಾಲಿಸಿಸ್ಟಿಕ್ ಓವೇರಿಯನ್, ಅದರ್ ಎಂಡ್ ಆಫ್ ದ ಸ್ಪೆಕ್ಟ್ರಮ್. ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್, ಇದರಲ್ಲಿ ಫರ್ಟಿಲಿಟಿ ಜಾಸ್ತಿ ಇರುತ್ತೆ, ಬಿಕಾಸ್ ಎಗ್ಸ್ ಜಾಸ್ತಿ ಇರುತ್ತೆ ಇವರಲ್ಲಿ. ಫರ್ಟಿಲಿಟಿ ಜಾಸ್ತಿ ಅಂತಂದರೆ ಅವರಲ್ಲೂ ಒಂದು ಪ್ರಾಬ್ಲಮ್ ಇರುತ್ತೆ. ಎಗ್ಸು 108 ಪ್ರೊಡ್ಯೂಸ್ ಆದರೂ ಆ ಎಗ್ಸ್ಗಳು ಮಾಗೋದಿಲ್ಲ, ಅವು ಬಲಿಯೋದಿಲ್ಲ, ನಮಗೆ ಬೇಕಾದ ಕ್ವಾಲಿಟಿಗೆ ಬರಲ್ಲ. ಹೆಸರಿಗೆ 108 ಎಗ್ಸ್ ಇರುತ್ತೆ. ಸೊ ಇದನ್ನು PCOD ಅಂತ ಹೇಳ್ತೀವಿ. ಇದು ಕೂಡ ತಾಯಿಯಲ್ಲಿದ್ದರೆ ಮಗಳಲ್ಲಿ ಬರುವಂತಹ ಚಾನ್ಸ್ ಜಾಸ್ತಿ. ಬಟ್ ಈ ಎರಡಕ್ಕೂ, ಅಂದರೆ ಪ್ರಿಮೆಚೂರ್ ಒವೇರಿಯನ್ ಫೇಲ್ಯೂರ್ ಅಥವಾ ಒವೇರಿಯನ್ ಏಜಿಂಗ್ ಬೇಗ ಆಗೋದು ಅಥವಾ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್, ಇದು ಎರಡಕ್ಕೂ ಹೆರಿಡಿಟ್ರಿ ಒಂದು ಕಾರಣ ಆದರೂ ಕೂಡ, ಅಂದರೆ ತಾಯಿಯಿಂದ ಮಗಳಿಗೆ ಬರುವಂಥ ಟ್ರಾನ್ಸ್ ಜನರೇಷನಲ್ ಪ್ರಾಬ್ಲಮ್ಸ್, ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಬರುವಂಥ ಪ್ರಾಬ್ಲಮ್ ಆದರೂ ಕೂಡ, ಇವು ಎರಡು ಎಂಟಿಟಿಗೂ ಕೂಡ ಬೇರೆ 108 ಹಲವಾರು ಕಾರಣಗಳು ಕೂಡ ಇದೆ. ಬಟ್ ನಿಮ್ಮ ಪ್ರಶ್ನೆಗೆ ಇದು ಉತ್ತರ. ಎಸ್ ಮ್ಯಾಮ್, ಇನ್ನು ಈ ಒಂದು ಓವರೀಸ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇದನ್ನು ಹೊರತಾಗಿ ನಿನ್ನೆ ಕೂಡ ಸಾಕಷ್ಟು ಜನ FB ಕಾಮೆಂಟ್ಸ್ ಮಾಡಿದ್ರು. ಸೊ ಅದ್ರ ಬಗ್ಗೆ ನಾನು ಒಂದೆರಡು ಪ್ರಶ್ನೆಗಳನ್ನು ಕೇಳೋದಾದ್ರೆ, ಯೂಶಲ್ ಆಗಿ ಒಬ್ರು ಕೇಳಿದ್ರು, ಇನ್ನು ಸಾಕಷ್ಟು ಜನರಲ್ಲಿ, ಅಂದರೆ ಕೂಲಿ ಕಾರ್ಮಿಕರಲ್ಲಿ ಅಥವಾ ರೋಡ್ ಸೈಡ್ ಭಿಕ್ಷೆ ಬೇಡೋರಲ್ಲಿ, ಇವರಿಗೆಲ್ಲ ಈ ಥರ ಸಮಸ್ಯೆಗಳು ಉಂಟೇ ಆಗಲ್ಲ. ಬಿಕಾಸ್ ಸಾಕಷ್ಟು ಜನ ಅವರು ಮಗುನ ಹೆರ್ಕೊಂಡು ಅಥವಾ ಗರ್ಭಿಣಿ ಆಗಿರೋರು ಕೂಡ ಕೂಲಿ ಕೆಲಸ ಮಾಡ್ತಾರೆ, ನಾಳೆ ಡೇಟ್ ಕೊಟ್ಟಿದ್ರು ಕೂಡ ಈ ತಿಂಗಳೆಲ್ಲ ಪ್ರತಿಯೊಂದು ದಿನ ಕೆಲಸ ಮಾಡ್ತಿರ್ತಾರೆ ಅಂತ. ಸೊ ಅವ್ರಿಗೆ ಯಾವ ರೀತಿ ಡಿಫ್ರೆನ್ಸ್ ಕಾಣಿಸುತ್ತೆ ಅಂತ? ಹೌದು, ಬಹಳಷ್ಟು ಡಿಫ್ರೆನ್ಸ್ ಕಾಣುತ್ತೆ. ಯಾಕಂದರೆ ನಾನು ಹೇಳಿದೆ ನೋಡಿ ನಿಮಗೆ, ಕಾರಣಗಳು, ನಮ್ಮ ಮನೋಸ್ಥಿತಿನೇ ಒಂದು ಕಾರಣ. ಈಗ ಈ ಹೈಫೈ ಇರೋರು, ಅಂದರೆ ಸೋಷಿಯಲ್ ಸ್ಟೇಟಸ್ ಜಾಸ್ತಿ ಇರೋರು, ಇಕನಾಮಿಕಲಿ ಬೆಟರ್ ಇರೋರು, ಆರ್ಥಿಕವಾಗಿ ಸದೃಢರಾಗಿರುವವರು, ಇವರೆಲ್ಲ ಒಂದು ಕ್ಲಾಸ್ ಆಗ್ತಾರೆ. ಈ ಕೂಲಿ ಕಾರ್ಮಿಕರು, ಭಿಕ್ಷೆ ಬೇಡುವವರು, ಅವರು ಒಂದು ಕ್ಲಾಸ್ ಆಗ್ತಾರೆ. ಅಂದರೆ ನಾನು ಭೇದ ಭಾವ ಮಾಡ್ತಾ ಇಲ್ಲ, ಆರೋಗ್ಯದ ಬಗ್ಗೆ ಹೇಳ್ತಾ ಇದ್ದೀನಿ. ಅವರಿಗೇನು ಸ್ಟ್ರೆಸ್ಸೇ ಇಲ್ಲ. ಅವರಿಗೆ ಜಾಬಿಂದ ನನ್ನ ತೆಗೆದು ಹಾಕ್ತಾರೆ, ಅಥವಾ ನಾಳೆಗೆ ಏನು ಮಾಡಿಡಬೇಕು, ನಾಳೆ ಏನು ತಿನ್ನಬೇಕು, ಅಥವಾ ನನ್ನ ಮನೆ ಯಾವುದು, ಅದು ಕರೆಂಟ್ ಬಿಲ್ ಕಟ್ಟಿಲ್ಲ, ನೀರು ಕಟ್ಟಿಲ್ಲ, ಮಕ್ಕಳಿಗೆ ಕಾನ್ವೆಂಟಲ್ಲಿ ಎಜುಕೇಷನ್ ಸಿಕ್ಕಿಲ್ಲ, ಯಾವ ಜಂಜಾಟನೂ ಇಲ್ಲ ಅವರಿಗೆ. ಇವತ್ತಿಂದಾದರೆ ಇವತ್ತಿಗಾಯಿತು, ರಾತ್ರಿದೊಂದು ಊಟ ಆಗಿಬಿಟ್ರೆ ಮುಗೀತು. ಅವ್ರಿಗೆ ಬೇರೆ ಯಾವ 108 ಸಂಸಾರದ ಬಂಧನಗಳನ್ನು ಕಟ್ಕೊಂಡಿರಲ್ಲ ಅವರು. ಜೊತೆಗೆ ಅವರಿಗೆ ಬೇಗ ಮದುವೆ ಆಗುತ್ತೆ, 16-18 ವರ್ಷಕ್ಕೆಲ್ಲ ಮದುವೆ ಆಗುತ್ತೆ, 17-18 ವರ್ಷಕ್ಕೆಲ್ಲ ಮಕ್ಕಳನ್ನೂ ಇರ್ತಾರೆ. ಸೊ ಏಜ್ ಜಾಸ್ತಿ ಆಯಿತು, ಇವು ಪ್ರಾಬ್ಲಮ್ ಇಲ್ಲ. ಮೂರನೇದು, ಜಾಬಲ್ಲಿ ನಾನು ಇಂಪ್ರೂವ್ ಆಗಬೇಕು, ನನಗೆ ಆ ಜಾಬಿನ ಸವಾಲುಗಳಿದೆ, ನಾನು ಅದರಲ್ಲಿ ಮೇಲೆ ಹೋಗಬೇಕು, ನನಗೆ ಪ್ರಮೋಷನ್ ಸಿಗಬೇಕು, ನನಗೆ ಬಡ್ತಿ ಸಿಗಬೇಕು ಸಂಬಳದಲ್ಲಿ, ಇದು ಯಾವುದೂ ಇರಲ್ಲ ನೋಡಿ. ಹಾಗಾಗಿ ಸ್ಪೇಸಿಂಗ್ ಇರಲ್ಲ, 2 ಮಕ್ಕಳ ಮಧ್ಯೆ ಗ್ಯಾಪ್ ಕೊಡಬೇಕು, ಕಾಂಟ್ರಾಸೆಪ್ಷನ್ ಯೂಸ್ ಮಾಡೋದು, ಅರ್ಥಾತ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಯಾವುದೂ ಇಲ್ಲ. ಒಂಥರ ಮನಸ್ಸು ಆರಾಮಾಗಿರುತ್ತೆ, 108 ಜಂಜಾಟಗಳನ್ನು, ಬಂಧನಗಳನ್ನು ತಲೆಗೆ ಹೊತ್ಕೊಂಡೇ ಇರಲ್ಲ. ಸೊ ಅಲ್ಟಿಮೇಟ್ಲಿ ನೋ ಸ್ಟ್ರೆಸ್ ಎಟ್ ಆಲ್. ಸೊ ಅವ್ರದ್ದು ಒಂದು. ಈ ವ್ಯಸನಗಳನ್ನು ಹಚ್ಕೊಂಡಿರೋರು, ಅರ್ಥಾತ್ ಮದ್ಯ ತಗೊಳ್ಳೋದು, ಸಿಗರೆಟ್ ಸೇದೋದು, ಈ ಬೇಡದ ಡ್ರಗ್ಸ್ಗಳನ್ನ ತಗೊಳ್ಳೋದು, ಮದ್ಯ ವ್ಯಸನಿಗಳು, ಇದು ಯಾರಲ್ಲೂ ಇರ್ಬೋದು. ಬಟ್ ಮುಖ್ಯ ಕಾರಣ ಇವರಲ್ಲಿ, ಆಗ ನಾನು ಹೇಳಿದ ಹಾಗೆ ಸ್ಟ್ರೆಸ್ ಇಲ್ಲ, ಕಾಂಟ್ರಸೆಪ್ಷನ್ ಇಲ್ಲ, ಸಣ್ಣ ಏಜಲ್ಲೇ ಪ್ರೆಗ್ನೆನ್ಸಿ ಮಾಡ್ಕೊಳ್ತಾರೆ. ಇದು ಒಂದು. ಇನ್ನೊಂದು ಏನು ಅಂದರೆ, ಈ ಹೈ ಕ್ಲಾಸ್ನವರು ಅಥವಾ ಸೋಷಿಯೋ ಎಕನಾಮಿಕ್ ಸ್ಟ್ರೇಟಾ ಬೆಟರ್ ಇರೋರಲ್ಲಿ, ಮನೆಯಲ್ಲಿ ಕೇರ್ ಮಾಡುವವರು, ಅವರನ್ನು ಓಲೈಸುವವರು, ಅವರ ಸಣ್ಣ ಪುಟ್ಟ ತೊಂದರೆಗಳನ್ನು ಕಿವಿಗೆ ಹಾಕ್ಕೊಂಡು ಅದನ್ನು ವೈಭವೀಕರಿಸುವವರು ಜಾಸ್ತಿ.
ಅಂದರೆ ಒಂದು ಪ್ರೆಗ್ನೆನ್ಸಿ ಆದರೆ ಆಕೆ 9 ತಿಂಗಳಲ್ಲಿ 9 ಸತಿ ಬರೋದಲ್ಲದೆ ಮತ್ತೊಂಬತ್ತು ಸತಿ ಬರ್ತಾರೆ. ಸಣ್ಣ ಪುಟ್ಟ ಕಾರಣಗಳು, ಆ ನೋವು, ಕಾಲು ನೋವು, ಸೊಂಟ ಹಿಡಿತು, ಮೂಮೆಂಟ್ ಕಡಿಮೆ ಆಯಿತು, ಏನೇನೋ ಒಂದು ಇರ್ಬೋದು ಅವ್ರಿಗೆ ಸಿಂಪ್ಟಮ್. ಬಟ್ ಅದೇ ಪ್ರಾಬ್ಲಮ್ಗಳಿದ್ದರೆ ಇವರಲ್ಲಿ ಯಾರು ಈ ಕೂಲಿ ಕಾರ್ಮಿಕರಲ್ಲಿ ಕೇಳೋರೇ ಇಲ್ಲ. ಈಗ ಹೆರಿಗೆ ನೋವು ಬಂದ್ರೇ ಅವರು ಹೆರಿಗೆ ನೋವು ಜಾಸ್ತಿ ಆದಮೇಲೆ ನಮ್ಮಲ್ಲಿ ಬರೋದು. ನಮ್ಮಲ್ಲಿ ಅಂದರೆ ಎಲ್ಲಿಗಾದರೂ ಆಸ್ಪತ್ರೆಗೆ, ಅದು ನಿಜವಾದ ಹೆರಿಗೆ ನೋವು ಆದ ಮೇಲೇ ಅವ್ರು ಡಾಕ್ಟರ್ ಹತ್ರ ಹೋಗೋದು. ವೆರಸ್ ಇವರು 9 ತಿಂಗಳಲ್ಲಿ ಫಾಲ್ಸ್ ಲೇಬರ್ ಪೇನ್ ಇಟ್ಕೊಂಡೇ 9 ಸತಿ ಬಂದಿರ್ತಾರೆ. ಅಂದರೆ ಸಣ್ಣ ಪುಟ್ಟ ನೋವುಗಳನ್ನು ತಡೆಯುವ ಶಕ್ತಿಯೂ ಇರಲ್ಲ, ಆ ಥ್ರೆಶೋಲ್ಡ್ ಬಹಳ ಕಡಿಮೆ ಇರುತ್ತೆ ಇವರಲ್ಲಿ. ಎಲ್ಲ ಓಕೆ, ಜೊತೆಗೆ ಅವರಿಗೆ ಓಲೈಸೋರು ಇರಲ್ಲ, ಹೇಳಿದರೆ ಕೇಳೋರು ಇರಲ್ಲ. ಬೆಳಿಗ್ಗೆ ಗಂಡ ಹೋದರೆ ಸಂಜೆಗೆ ಮನೆಗೆ ಬರೋದು. ಆಕೆ ಹೆರಿಗೆ ನೋವು ಸ್ಟಾರ್ಟ್ ಆದರೆ ಹಾಸ್ಪಿಟ್ಲಿಗೆ ಒಬ್ಬರೇ ಬರಬೇಕಾಗತ್ತೆ, ಅಥವಾ ಗಂಡ ಕರ್ಕೊಂಬರೋತ್ತಿಗೆ ರಾತ್ರಿಗೆ ಕರ್ಕೊಂಬರೋದು. ಈ ಥರ ಎಲ್ಲ ಅವರ ಜೀವನ ವಿಧಾನವೇ ಬೇರೆ, ಅವರು ಬದುಕುವ ಶೈಲಿಯೇ ಬೇರೆ, ಇವರು ಬದುಕುವ ಶೈಲಿಯೇ ಬೇರೆ. ಎರಡರಲ್ಲೂ ಅಜಗಜಾಂತರ ಇದೆ. ಇನ್ನು ನಮ್ಮಲ್ಲಿ ಒಂದು ಪಕ್ಕದಲ್ಲಿ, ನಮ್ಮ ಹಾಸ್ಪಿಟಲ್ ಪಕ್ಕದಲ್ಲಿ ಖಾಲಿ ಸೈಟಲ್ಲೇ ಒಂದು ಈ ಕೂಲಿ ಕಾರ್ಮಿಕರು ಮನೆ ಕಟ್ತಿದ್ದವರು ಶೆಡ್ ಹಾಕ್ಕೊಂಡಿದ್ರು. ಆಕೆ ಕಂಟಿನ್ಯೂ ಆಗ್ತಾನೆ ಇತ್ತು. ಒಂದು ಮಗು ಇತ್ತು ಬಂದಾಗಲೇ, ಚಿಕ್ಕ ಮಗು, ರೋಡಲ್ಲೆಲ್ಲ ಓಡಾಡೋದು, ಬಸ್ ಬಂದರೂ ಆ ಮಗುನ ಎಳ್ಕೊಂಬರೋರಿಲ್ಲ, ಬಸ್ ಹತ್ರಕ್ಕೆ ಹೋಗೋದು, ನಮಗೆ ಇಲ್ಲಿ ನೋಡಿ ಭಯ ಆಗೋದು. ಸೊ ಈ ಥರದ್ದು ಒಂದು ಚಿಕ್ಕ ಮಗು ಇತ್ತು. ಆಕೆಗೆ ಮತ್ತೆ ಪ್ರೆಗ್ನೆನ್ಸಿ ಆಯಿತು. ಆ ಮಗು ತುಂಬ ಚಿಕ್ಕದಿದ್ದ ಹಾಗೆ, 2 ವರ್ಷ ಇದ್ದ ಹಾಗೆ. ಅದೇ ದೊಡ್ಡ ಕ್ಲಾಸ್ನವರಾಗಿದ್ದರೆ, ಹೈ ಕ್ಲಾಸ್ನವರಾದರೆ, ನನಗೀಗ ಪ್ರೆಗ್ನೆನ್ಸಿ ಬೇಡ, ಈ ಮಗು ಈಗಲೇ ನೋಡ್ಕೊಳ್ಳೋಕ್ಕಾಗಲ್ಲ, ಫಸ್ಟ್ ಮಗು ನೋಡ್ಕೊಳ್ಳೋದೇ ಒಂದು ದೊಡ್ಡ ವೈಭವ, ಅದೇ ದೊಡ್ಡ ಸವಾಲು, ಇವೆಲ್ಲ ನಡೀತಿತ್ತು. ಈಕೆಗೆ ಅದು ಯಾವುದೂ ತಲೆಯಲ್ಲಿ ಬರಲಿಲ್ಲ. ಫಸ್ಟ್ ಮಗುವನ್ನು ಲಾಲನೆ ಪಾಲನೆಯೂ ಏನೂ ಇರಲಿಲ್ಲ. 2ನೇ ಮಗು ಆರಾಮಾಗಿ ಮಾಡಿಕೊಂಡ್ಲು, 9 ತಿಂಗಳೂ ಕೆಲಸ ಮಾಡ್ತಿದ್ಲು. ಇವತ್ತು ರಾತ್ರಿ ನೋಡಿದ್ದೀವಿ, ಕನ್ಸಲ್ಟೇಷನ್ ಮುಗಿಸಿ ನಾನು ಮನೆಗೆ ಹೋಗಿದ್ದೀನಿ. ಆಕೆ ತುಂಬು ಗರ್ಭಿಣಿ, ನೀರು ಹಿಡಿತಾ ಇದ್ಲು ಅಲ್ಲಿ ನಲ್ಲಿನಲ್ಲಿ. ನಾಳೆ ಬಂದು ಕನ್ಸಲ್ಟೇಷನ್ ಮಾಡ್ತಾಯಿದ್ದೀನಿ, ಅದೇ ಹೊಟ್ಟೆ ಖಾಲಿಯಾಗಿದೆ, ಹೊಟ್ಟೆ ಒಳಗೆ ಹೋಗಿದೆ. ಆಕೆ ಡೆಲಿವರಿ ಮಾಡಿಕೊಂಡು ಆ ಗುಡಿಸಲಲ್ಲಿ ಮಗು ಇಟ್ಟು ಮತ್ತೆ ನೀರು ಹಿಡಿಯೋಕ್ಕೆ ಬಂದಿದ್ದಾಳೆ. ಅಂದರೆ ನೀವು ಅವರ ಥ್ರೆಶೋಲ್ಡ್ ಇಮ್ಯಾಜಿನ್ ಮಾಡಿ. ಆಕೆಯೇ ಆ ಗುಡಿಸಲಿನಲ್ಲಿ ರಾತ್ರಿ ಡೆಲಿವರಿ ಮಾಡಿಕೊಂಡು, ಇನ್ನೂ ಒಂದು ಹೇಳ್ತೀನಿ, ಆ ಅಂಬೆಲಿಕಲ್ ಕಾರ್ಡ್ ಅಂದರೆ ಆ ಹೊಕ್ಕಳು ಬಳ್ಳಿ ಕಟ್ ಮಾಡೋಕ್ಕೆ ಹಾಸ್ಪಿಟ್ಲಿಗೆ ಅವ್ರ ಗಂಡ ಬಂದು ನಮ್ಮಿಂದ ಕತ್ರಿ ತಗೊಂಡೋಗಿ ತಾನೇ ಕಟ್ ಮಾಡಿದ್ದಾನೆ ಮನೆಯಲ್ಲಿ. ಅಂದರೆ ನೋಡಿ, ಹಾಸ್ಪಿಟ್ಲ್ ಅಷ್ಟು ಪಕ್ಕ ಇದ್ರೂ ಅವ್ರು ಹಾಸ್ಪಿಟ್ಲಿಗೆ ಬರಲಿಲ್ಲ. ಆ ಗುಡಿಸಿನಲ್ಲೇ ಡೆಲಿವರಿ ಮಾಡಿಕೊಂಡು, ಯಾವ ಬ್ಲೀಡಿಂಗೂ ಇಲ್ಲ, ಯಾವ ನಂಜು ಇಲ್ಲ, ಅನಾಥ ದೈವರಕ್ಷಕ ಅನ್ಬೇಕೋ ಏನು ಅನ್ಬೇಕೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆರಾಮಾಗಿದ್ದಾರೆ. ಅಂದರೆ ಪ್ರಾಬ್ಲಮ್ ಆಗೋದೇ ಇಲ್ಲ ಅವ್ರಿಗೆ ಅಂತ ಹೇಳಲ್ಲ, ಬಟ್ ಪ್ರಾಬ್ಲಮ್ ಆದರೂ ಅವರದನ್ನು ಇವರಿಗಿಂತ ಬೆಟರ್ ಆಗಿ ಸ್ವೀಕರಿಸ್ತಾರೆ. ಸೊ ಇದು ಅವರವರ ಒಬ್ಬೊಬ್ಬರ ಮನೋಸ್ಥಿತಿ, ಅವರು ಬದುಕುವಂತಹ ಸನ್ನಿವೇಶಗಳು ಅವರೊಟ್ಟಿಗೆ ಬರ್ತವೆ ಅಂತ ಹೇಳಬೇಕಷ್ಟೇ ಹೊರತು ಇನ್ನೇನು ಹೇಳಕ್ಕೆ ಬರಲ್ಲ ಇದರಲ್ಲಿ. ಎಸ್ ಮ್ಯಾಮ್, ಪ್ರತಿದಿನ ಕೂಡ ಒಂದೊಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತಾರೆ. ಬಿಕಾಸ್ ಸಾಕಷ್ಟು ಜನಕ್ಕೆ ಬರೀ ಡಾಕ್ಟರ್ ಹತ್ರ ಹೇಳಿದ್ರು ಕೂಡ ಡಾಕ್ಟರ್ ಅಷ್ಟು ಅರ್ಥ ಆಗಲ್ಲ ನಮಗೆ. ಓಕೆ, ಏನೋ ಹೇಳಿದರೆ ಓಕೆ ಈ ಥರ ಪ್ರಾಬ್ಲಮ್ ಇದೆ ಇಷ್ಟೇ ಅರ್ಥ ಆಗುತ್ತೆ, ಬಟ್ ಯಾಕಾಗುತ್ತೆ ಇದ್ರ ಬಗ್ಗೆ ಯಾರಿಗೂ ಕೂಡ ಅಷ್ಟು ಡೀಪಾಗಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಒಂದು ಕಾರ್ಯಕ್ರಮದ ಮೂಲಕ ಸಾಕಷ್ಟು ವೀಕ್ಷಕರಿಗೆ ಯೂಸ್ ಆಗ್ತಾ ಇದೆ ಅಂತ ನಾನು ಕೂಡ ಭಾವಿಸ್ತೀನಿ. ಇವತ್ತು ಕೂಡ ಓವರೀಸ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಮ್ಯಾಮ್. ಜನರಿಗೆ ಇದು ನಾನು ಹೇಳೋದು ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಹೇಳ್ತೀನಿ. ಆದಷ್ಟು ಕನ್ನಡದಲ್ಲಿ ಅವರಿಗೆ ಸಮೀಪವಾಗಿ ಮಾತನಾಡ್ತೀನಿ. ಯಾಕಂದರೆ ಅವರಿಗೆ ಏನೇನು ಪ್ರಾಬ್ಲಮ್ ಆಗಬಹುದು, ನಾವು ಯಾವ ಥರ ಕರೆಕ್ಷನ್ ಮಾಡ್ಕೊಳ್ಬೇಕು, ತಪ್ಪಾಗಬಾರ್ದು ಮುಂದೆ ಅನ್ನೋ ದೃಷ್ಟಿಯಿಂದ ಅವರು ಜ್ಞಾನ ಬೆಳೆಸ್ಕೊಂಡ್ರೆ ಅವ್ರಿಗೆ ಒಳ್ಳೆಯದು. ಅದಕ್ಕೋಸ್ಕರ ಸಂಪೂರ್ಣ ಮಾಹಿತಿ ಕೊಡಲು ನಾನು ಇಷ್ಟಪಡೋದು. ಎಸ್, ಥ್ಯಾಂಕ್ ಯು ಮ್ಯಾಮ್. ಇವತ್ತು ನಮ್ಮ ಜೊತೆ ಇದ್ದೀವಿ, ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಟಾಪಿಕ್ ಬಗ್ಗೆ. ಯಾಕಂದರೆ ಓವರೀಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಮಹಿಳೆಗೆ, ಮತ್ತು ಯಾವ ರೀತಿ ಸಮಸ್ಯೆ ಉಂಟಾಗುತ್ತೆ, ಅದರಿಂದ ಯಾವ ರೀತಿ ಪರಿಹಾರವನ್ನು ಕೂಡ ನಾವು ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಇವತ್ತು ಡಾಕ್ಟರ್ ನಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ರು. ಸೊ ನಾಳೆ ಕೂಡ ಇನ್ನೊಂದು ಡಿಫ್ರೆಂಟ್ ಟಾಪಿಕ್ ಒಂದಿಗೆ ನಾವು ನಿಮ್ಮೊಂದಿಗೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಮ್ಮದು, ಬೇಗ ನಿಮ್ಮದು. ಸ್ಪೀಡ್ ನ್ಯೂಸ್ ಕನ್ನಡ ಚಾನೆಲ್ ಅವರು 2 ವರ್ಷ ಪೂರ್ತಿ ಮಾಡಿದ್ದಾರೆ, ಕಂಪ್ಲೀಟ್ ಮಾಡಿದ್ದಾರೆ. ಅವರಿಗೆ ನಾನು ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಮತ್ತು ಶುಭಾಶಯ ಹೇಳಕ್ಕೆ ಬಯಸ್ತೀನಿ. ಕಂಗ್ರ್ಯಾಚುಲೇಷನ್ಸ್. ಸ್ಪೀಡ್ ನ್ಯೂಸ್